ಈಗ ಹುಲಿ ದಾಳಿಗೆ ಜಾಸ್ತಿ ಬಲಿಯಾಗ್ತಾ ಇರುವಂಥ ಪ್ರಕರಣಗಳು ನೋಡ್ತಾ ಇದ್ದೀವಿ. ಅದರಲ್ಲೂ ಒಂದೇ ತಿಂಗಳ ಅಂತರದಲ್ಲಿ 4 ಹುಲಿ ದಾಳಿಯಾಗಿದೆ. 3 ಜನ ರೈತರು ಪ್ರಾಣ ಕಳೆದುಕೊಂಡಿದ್ದಾರೆ. ಇದಕ್ಕೆ ಕಾರಣ ಯಾರು, ಜವಾಬ್ದಾರಿ ಯಾರು ಮಾಡೋಣ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಸಹಜವಾಗಿ ಪ್ರಶ್ನೆಗಳು ಬರುತ್ತೆ. ಅರಣ್ಯ ಅಧಿಕಾರಿಗಳು ಅಥವಾ ನಮ್ಮನ್ನಾಳುವಂಥ ಸರ್ಕಾರಗಳು ಅವರು ತೆಗೆದುಕೊಂಡಂತಹ ಕ್ರಮಗಳು, ಯಾಕೆ ಹುಲಿ ದಾಳಿ ಆಗುತ್ತೆ? ಈಗ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ತು, ಸಫಾರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ ಅಂತೇಳಿ. ನಮ್ಮ ಸಹಜವಾದಂಥ ಪ್ರಶ್ನೆ, ಸಫಾರಿ ಬಂದ್ ಮಾಡಿಬಿಟ್ರೆ ದಾಳಿ ಆಗೋದಿಲ್ವಾ ಹಾಗಾದರೆ ಅಂತೇಳಿ. ಬಂಡೀಪುರ ಅಭಯಾರಣ್ಯ ಆಗಿರ್ಬೋದು, ನಾಗರಹೊಳೆ ಅಭಯಾರಣ್ಯ ಆಗಿರ್ಬೋದು, ಸುತ್ತಮುತ್ತಲಿರುವಂಥ ವ್ಯಾಪ್ತಿ ಕಾಡಂಚಿನ ಗ್ರಾಮಗಳು, ರೈತರು, ಇಲ್ಲಿ ನೋಡಿ ಪ್ರಾಣಿ ಮತ್ತು ಮಾನವನ ನಡುವಿನ ಸಂಘರ್ಷ ಇದು ಮೊದಲಲ್ಲ. ಕಾಡು ಪ್ರಾಣಿಗಳ ಉಪಟಳ ಪ್ರತಿ ವರ್ಷವೂ ಕೂಡ ನಾವು ನೋಡ್ತಾ ಇರ್ತೀವಿ. ಅದಕ್ಕೆ ಕೊನೆ ಅನ್ನೋದು ಇಲ್ಲವೇ ಇಲ್ಲ. ಕಾಡಾನೆ ದಾಳಿ ಆಗಿರ್ಬೋದು, ಚಿರತೆ ಹಾವಳಿ ಆಗಿರ್ಬೋದು, ಮತ್ತು ಹುಲಿಗಳ ದಾಳಿ ಇತ್ತೀಚೆಗೆ ಮೈಸೂರು ವ್ಯಾಪ್ತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಆದರೂ ಯಾರು? ಸರ್ಕಾರ ವೈಜ್ಞಾನಿಕವಾದಂತಹ ಮಾದರಿಯಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದೆ? ಅರಣ್ಯ ಇಲಾಖೆಯವರು ಜಾಗೃತಿಯನ್ನು ಮೂಡಿಸಲಾಗ್ತಾ ಇಲ್ವಾ? ಅಥವಾ ಸೆರೆ ಹಿಡಿಯುವಲ್ಲಿ ಅವರು ವಿಫಲರಾಗ್ತಾ ಇದ್ದಾರಾ? ಅಲ್ಲಿನ ಸ್ಥಳೀಯರ ಅಭಿಪ್ರಾಯಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ, ಅರಣ್ಯ ಇಲಾಖೆ ವಿರುದ್ಧ ರೊಚ್ಚೆಗೆದ್ದಿದ್ದಾರೆ, ಹಲ್ಲೆ ಕೂಡ ಮಾಡಿದ್ದಾರೆ. ಅಂದರೆ ಅವ್ರಿಗೆ ಮಾತ್ರ ಕಷ್ಟ ಗೊತ್ತು. ನಾವೇನೋ ಇಲ್ಲಿ ಸಿಟಿಲಿ ಒಳಗಡೆ ಇದ್ದೀವಿ. ಹಳ್ಳಿಗಳಲ್ಲಿ ಬದುಕ್ತಿರುವಂಥ ರೈತರ ಪರಿಸ್ಥಿತಿ, ಇಲ್ಲ ಮೇಕೆ ಮೇಸಕ್ಕೆ ಹೋಗಲೇಬಾರ್ದ ಅಥವಾ ಉಳುಮೆ ಮಾಡೋಕ್ಕೆ ಹೋಗಲೇಬಾರ್ದ, ಅದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾರೆ. ಹಾಗಾಗಿನೇ ಈಗ ನಮ್ಮನ್ನು ಆಳುವಂಥ ಸರ್ಕಾರಗಳು ಆದಷ್ಟು ಈ ದಾಳಿಗಳಾಗದೆ ತಡೆಯುವಂತಹ ಕ್ರಮಗಳತ್ತ ಮುಖ ಮಾಡಬೇಕಾಗಿದೆ. ಈ ಸಫಾರಿ ನಿಲ್ಲಿಸುವಂಥ ಉದ್ದೇಶ ಏನಿತ್ತು? ಯಾಕಂದರೆ ಸಾಕಷ್ಟು ಕುಟುಂಬಗಳು ಅದನ್ನು ನೆಚ್ಕೊಂಡು ಬದುಕ್ತಾ ಇದ್ದಾವೆ. ಅಕ್ರಮವಾಗಿ ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ನಿರ್ಮಾಣ ಆಗ್ತಾ ಇದೆ ಮತ್ತು ಕ್ರಷಿಂಗ್ ಕೂಡ ನಡೀತಾ ಇದೆ. ಯಾರು ಹಾಗಾದರೆ ಯಾರು ಒಡೆತನದ್ದು? ಪ್ರಭಾವಿಗಳ ಒಡೆತನದ್ದು. ಅದಕ್ಕೆ ಪರ್ಮಿಷನ್ ಕೊಟ್ಟಂಥವ್ರು ಯಾರು? ಹಾಗಾಗಿನೇ ರೈತರ ಒಂದು ಆಕ್ರೋಶದ ಜ್ವಾಲೆ ಈಗ ನಾವು ನೋಡ್ತಾ ಇದ್ದೀವಿ. ಮುಂದೆ ಆಗಬಹುದಾದಂಥ ಒಂದು ಕ್ರಮಗಳೇನು, ಜೊತೆಗೆ ಪರಿಸರವಾದಿಗಳು ಇದಕ್ಕೆ ಏನು ಹೇಳ್ತಾರೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಕಾಂಗ್ರೆಸ್ ವಕ್ತಾರಾಗಿರುವಂಥ ನಟರಾಜಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಿಜೆಪಿ ವಕ್ತಾರಾಗಿರುವಂತಹ ದಿಲೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ತೆ, ಸ್ವಾಗತ. ಹಾಗೆ ಜೋಸೆಫ್ ಹೂವರ್ ಇದ್ದಾರೆ, ಪರಿಸರವಾದಿಯವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಹೂವರ್ ಸರ್, ನಿಮ್ಮಿಂದಲೇ ಶುರು ಮಾಡ್ತಾ ಇದ್ದೀನಿ. ಈ ಹಿಂದೆ ಸಾಕಷ್ಟು ಬಾರಿ ಚರ್ಚೆನ ಮಾಡಿದ್ದೇವೆ ನಿಮ್ಮ ಜೊತೆಗೆ. ಈ ಕಾಡು ಪ್ರಾಣಿಗಳ ಉಪಟಳ ಮತ್ತು ಮಾನವ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಒಂದೇ ತಿಂಗಳಲ್ಲಿ 3 ರೈತರು ಬಲಿಯಾಗಿದ್ದಾರೆ ಸರ್ ಹುಲಿ ದಾಳಿಗೆ. ಹಾಗಾಗಿ ಈಗ ಸಫಾರಿಯನ್ನು ಬಂದ್ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇದು ಕಾರಣ ಅಂತ ಅನಿಸುತ್ತಾ ನಿಮಗೆ? ಸಫಾರಿಯನ್ನು ಕ್ಲೋಸ್ ಮಾಡಿಬಿಟ್ರೆ ಹುಲಿ ದಾಳಿ ಮಾಡಲ್ಲಪ್ಪ, ಹುಲಿ ಈ ಕಡೆ ನಾಡು ಕಡೆಗೆ ಬರಲ್ಲ, ಅಥವಾ ಆನೆ ದಾಳಿ ಆಗಲ್ಲ, ಇದನ್ನ ಒಪ್ಕೊಳ್ತೀರ ತಾವು ಅಂತ ಈ ನಿರ್ಧಾರನ? ಅಲ್ಲ, ಈಗ ಹೇಳ್ಬೇಕಂದ್ರೆ 13 ದಿವಸದೊಳಗೆ 3 ಜನ ಸತ್ತಿದ್ದಾರೆ. ಕರೆಕ್ಟ್. 3 ರೈತರು ಲೈಫ್ ಹೋಗಿದೆ. ಅದು ಬಹಳ ದೊಡ್ಡದು. ಇಷ್ಟು ದಿನದೊಳಗೆ, ಇಷ್ಟು ಕಡಿಮೆ ದಿನದೊಳಗೆ 3 ಜನ ಸಾಯೋದು ಬಹಳ ದೊಡ್ಡದು. ಮತ್ತೆ ರೈತರಿಗೆ ಎಷ್ಟು ತೊಂದರೆ ಇದೆ ಅಂದ್ರೆ, ಅಲ್ಲಿ ಅವರು ಆಚೆ ಹೋಗಕ್ಕೂ ಹೆದರಿಕೆ. ಕರೆಕ್ಟ್. ತೋಟಕ್ಕಂತೂ ಹೋಗಕ್ಕೆ ಆಗ್ತಿಲ್ಲ, ಇದಕ್ಕೆ ಏನ್ ಕೆಲಸ ಮಾಡಕ್ಕೆ ಆಗ್ತಿಲ್ಲ. ಈ ತರ ಇರ್ಬೇಕಾದ್ರೆ ಈಗ ರೈತರೆಲ್ಲ ಸೇರಿ ನೀವು ಎಲ್ಲಾ ತರನು ರಿಸಾರ್ಟ್ಗಳು ಅಕ್ರಮವಾಗಿ ಬಿಟ್ಟಿದ್ದೀರಾ, ಮತ್ತೆ ಹೋಮ್ ಸ್ಟೇಗಳು ತಂದಿದ್ದೀರಾ, ಬಿಟ್ಬಿಟ್ಟು ಈ ಎಲ್ಲಾ ಜನ ಬಂದು ಟೂರಿಸಂ ಹೋಗ್ತಿದ್ದಾರೆ, ಅದರಿಂದಾನೇ ನಮ್ಗೆ ತೊಂದರೆ ಆಗ್ತಿದೆ ಅಂದ್ಬಿಟ್ಟು ಅವರು ಧ್ವನಿ ಎತ್ತಿದ್ದಾರೆ. ಅವ್ರಿಗೆ ಇದಿದೆ, ಅವ್ರಿಗೆ ನೋವಿದೆ. ನಾವು ಅರ್ಥ ಮಾಡ್ಕೋಬೇಕು ಅವ್ರು ಎಷ್ಟು ಸಂಕಟವಾಗಿದ್ದಾರೆ ಅಂದ್ಬಿಟ್ಟು. ನೀವ್ ಹೇಳ್ದಂಗೆ ನಾವು ಬೆಂಗಳೂರಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಗೇನು ಅರ್ಥ ಆಗಲ್ಲ ಕಾಡಲ್ಲಿ ಹೆಂಗಿದೆ, ಕಾಡ್ ಹಂಚೊಳಗಿರೋದು ಹೆಂಗಿದೆ ಅಂದ್ಬಿಟ್ಟು. ಒಂದ್ ಆನೆ ಬರ್ಲಿ, ಒಂದ್ ಕರಡಿ ಬರ್ಲಿ, ಒಂದ್ ಹುಳಿ ಬರ್ಲಿ, ಚಿರತೆ ಬರ್ಲಿ, ಸೊ ಆತರ ಇರ್ಬೇಕಾದ್ರೆ ಅವ್ರಿಗಿರೋ ಇದು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈಗ ಸರ್ಕಾರ ಇದು ಮಾಡಿರೋದು ಟೆಂಪ್ರರಿ ಬ್ಯಾನ್ ಸಫಾರಿ. ಇದೇನು ಎಲ್ಲ ಉದ್ದೇಶದ ಫುಲ್ ಬ್ಯಾನ್ ಅಲ್ಲ. ಈ ಟೈಗರ್ ಇಶ್ಯೂ ಆಗಕ್ ಮುಗಿಯೋ ತನಕ ಇದು ಬ್ಯಾನ್ ಅಂದ್ಬಿಟ್ಟು ಮಾಡಿದ್ದಾರೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಯಾಕಂದ್ರೆ ಹೇಗಾಗಿದೆ ಅಂದ್ರೆ, ಎಲ್ಲಾ ಕಡೆನೂ ಈ ರಿಸಾರ್ಟ್ಗಳು, ಹೋಮ್ ಸ್ಟೇಗಳು ಬಂದ್ಬಿಟ್ಟು ಎಲ್ಲಾ ಟೂರಿಸ್ಟ್ಗಳು ಬರಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಒಂದು ಗಾಡಿ ಕಾಡೋಗ್ ಹೋಗುತ್ತೆ, ಅದ್ ಕೆಲವು ಬೇರೆ 150 ಮೀಟರ್ ಸ್ಕ್ವೇರ್ ಕಿಲೋಮೀಟರ್ ಓಡಾಡತ್ತೆ ಅಂದ್ಬಿಟ್ಟು ಇದಿದೆ. ಅದು ಟೂರಿಸಂ ಝೋನ್ ಅಂತಾರೆ, ಅದ್ರೊಳಗೆ ಓಡಾಡುತ್ತೆ ಅಂದ್ಬಿಟ್ಟು. ಬಟ್ ನಾವು ಇನ್ನೊಂದು ಕಡೆ ನೋಡ್ಬೇಕಂದ್ರೆ, ಇವ್ರು ಎಲ್ಲೆಲ್ಲಿ ಕಟ್ಟಡಗಳು ಕಟ್ಟಿದ್ದಾರೆ ಕಾಡ್ ಪಕ್ಕ,
ಕಾಡು ಒಳಗೆ ಈ ತರ ಎಲ್ಲ ಮಾಡಿದಾಗ ಎಕೋಸೆನ್ಸಸ್ ಝೋನ್ ಕಟ್ಟಿರೋದ್ರಿಂದ ಪ್ರಾಣಿಗಳು ಏನಾಗ್ತಿತ್ತು, ಎಲ್ಲಿ ದಾರಿ ಇತ್ತು ಅದು ಓಡಾಡೋ ದಾರಿ, ನಾವು ಅದಕ್ಕೆ ಅಡ್ಡ ಹಾಕಿದೀವಿ. ನಾನ್ ಮನೆ ಕಟ್ಟಿದ್ದೀನಿ, ನಾನ್ ತೋಟ ಇದು ಮಾಡ್ಬಿಟ್ಟು ನಾನು ಫೆನ್ಸ್ ಮಾಡ್ಬಿಟ್ಟಿದ್ದೀನಿ, ಓಕೆ. ಪ್ರಾಣಿ ಓಡಾಡೋ ಜಾಗ ನಾನು ನಿಲ್ಸಿದ್ದೀನಿ, ಅದು ಊರ್ ಕಡೆ ಬರ್ತಿದೆ. ಸೊ ಅದು ಒಂದು ಪ್ರಶ್ನೆ, ಅದು ಒಂದು ಅವ್ರಿಗೆ. ಯಾಕಂದ್ರೆ ನೋವು ಅಂದ್ರೆ ಎಲ್ಲಾ ಕಡೆ ನಾವು ಸುಮ್ನೆ ಜನ ಬರೋದು, ಎಂಜಾಯ್ ಮಾಡ್ಕೊಂಡು ಹೋಗೋದು, ಇವ್ರು ವಾರಕ್ಕೊಂದ್ಸತಿ ಬರೋದು, ತಿಂಗಳಿಗೆ 2 ಸತಿ ಬರೋರು, ರೈತರು ಫುಲ್ ವರ್ಷ ಒದ್ಲಾಡ್ಬೇಕ, ನಿಜ. ಅದು ಒಂದು. ಸೊ ನಾವ್ ಹೇಳಕ್ ಹೋದ್ರೆ ನಾವು ಹೋಲಿಸ್ಟಿಕ್ ಆಗಿ ನೋಡ್ಬೇಕಾಗಿದೆ. ಇಲ್ಲಿ ನಮ್ಮ ಸರ್ಕಾರದ್ದು ವಿಫಲ ಇದೆ, ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಳ್ಳೇಬೇಡಿ. ಹೌದು. ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಬಂದೀಪುರ ಒಳಗೆ ಈ ತರ ಸಿಚುವೇಶನ್ ಬರ್ತಾ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾನ್ 4.5 ತಿಂಗಳಿಂದ ಹೇಳ್ಕೊಂಡ್ ಬರ್ತಾ ಇದ್ದೀನಿ, ಹುಲಿಗಳು ಎಲ್ಲಾ ಕಡೆ ಕಾಣ್ಕೋತಿದೆ ಅನ್ಬಿಟ್ಟು ರೈತರು ಹೇಳ್ತಿದ್ದಾರೆ. ಮುಂಚೆ ರೈತರು ನಮ್ ಮಾತಾಡ್ಬೇಕಾದ್ರೆ ಹೇಳೋ, ನಮ್ಮ ತೋಟಕ್ಕೆ ಹುಲಿ ಬಂದ್ರೆ ನಮ್ಗೆ ಖುಷಿ ಆಗೋದು, ಹೆಜ್ಜೆ ನೋಡಕ್ಕೆ, ಚಿರತೆ ಬಂದ್ರೆ ಖುಷಿ ಆಗಿದ್ವಿ, ಈಗ ಎದುರ್ಕೋತಿದೀವಿ ಅಂದ್ಬಿಟ್ಟು ರೈತರು ಹೇಳಕ್ ಶುರು ಮಾಡಿದ್ದಾರೆ. ರೈತರು ಅಷ್ಟು ಹೇಳ್ಬೇಕಾದ್ರೆ ಇವ್ರಿಗೆ ಏನು ಒಂದಷ್ಟು ಇದು ಬೇಡವಾ, ಕರುಣೆ ಬೇಡವಾ ನಮ್ಮ ಫಾರೆಸ್ಟ್ ಆಫೀಸರ್ಸ್ಗೆ? ಹೌದು, ಅವ್ರಿಗೇನೋ ಸಮಸ್ಯೆ ಇದೆ, ನಾವ್ ಏನೋ ಮಾಡ್ಬೇಕು, ನೋಡೋರ್ಗೆ ಏನ್ ಕಷ್ಟ ಇದೆ ನೋಡ್ಬೇಕು ಅನ್ಬಿಟ್ಟು ಇರ್ಬೇಕು. ಇವ್ರು ಕೂತ್ಕೊಂಡ್ಬಿಟ್ಟು ನೋಡೋಣ ಮಾಡ್ತೀವಿ ಅಂತ ತಿಳ್ಕೊಡ್ತಿದ್ರೆ ಈ ತರ ಸಿಚುವೇಶನ್ ಬಂದಿದೆ. ಸರ್, ಇನ್ನೊಂದು ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅದು ನಮ್ ಖುಷಿ ವಿಚಾರ ಹೌದು. ಆದ್ರೆ ಈ ಹುಲಿಗಳ ಸಂಖ್ಯೆ ಹೆಚ್ಚಾಗಿದ್ರೆ ದಾಳಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಲ್ಲ, ಹಂಗಲ್ಲ. ಒಂದು ಹುಲಿ ಸಂಖ್ಯೆ ಎಲ್ಲಾ ಕಡೆನೂ ಜಾಸ್ತಿ ಆಗಿದೆ, ನಾಗರೊಳಗೂ ಆಗಿದೆ, ಅಲ್ಲಿ ಯಾಕೆ ಇಷ್ಟಿಲ್ಲ? ಕರೆಕ್ಟ್. ನಾಗರೊಳಗೂ ಇದೆ ಟೈಗರ್ಗಳು, ಅದ್ಯಾಕೆ ಈ ತರ ತೊಂದರೆಗಳಿಲ್ಲ? ಯಾಕಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿಲ್ವಲ್ಲ, ಇವ್ರು ದುಡ್ಡು ಮಾಡ್ಕೊಂಡ್ ಕೂತವ್ರೆ. ಅದಕ್ ಬರ್ತೀನಿ. ನಾವೀಗ ಹೇಳ್ಬೇಕಂದ್ರೆ, ನೀವು ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ ಅಂತಲ್ಲ, ಹುಲಿ ಸಂಖ್ಯೆ ಹೌದು ಜಾಸ್ತಿ ಆಗಿದೆ. ಬಂದೀಪುರ ಒಳಗೆ 150ಕ್ಕಿಂತ ಹೆಚ್ಚು ಟೈಗರ್ ಹೋದ್ ವರ್ಷನೇ ಇತ್ತು, ಮುಂದಕ್ಕಿನ ವರ್ಷನೇ ಇತ್ತು. ಅವಾಗ ಯಾಕೆ ಇಷ್ಟು ತೊಂದ್ರೆ ಇರ್ಲಿಲ್ಲ? ಹೋದ್ ವರ್ಷನೇ ಇಷ್ಟೇ ನಂಬರ್ ಟೈಗರ್ ಇತ್ತಾ? ಯಾಕೆ ತೊಂದ್ರೆ ಇರ್ಲಿಲ್ಲ? ಈ ವರ್ಷನೇ ಯಾಕೆ ಜಾಸ್ತಿ ಆಗ್ತಿದೆ? ನಾವ್ ಹೇಳ್ಬೇಕಂದ್ರೆ ಇದೆಲ್ಲ ಗೊತ್ತಿರೋ ವಿಷಯನೇ. ಆಗ್ತಾ ಇರೋದು ಟೈಗರ್ಗಳು ಆಚೆ ಇದೆ ಅಂದ್ಬಿಟ್ಟು ಊರ್ ಜನ ಹೇಳ್ತಿದ್ದಾರೆ. ರೈತರು ಹೇಳಿದ್ರೆ ರೈತರಿಗೆ ಇವ್ರು ಬೆಂಬಲ ಕೊಡ್ದವ್ರೆ, ರೈತರನ್ನ ಇದಾಗೆ ಬಿಟ್ಬಿಟ್ಟು ಆರ್ಫನ್ ನೀವ್ ಹೆಂಗಾರ ಹಾಳಾಗೋಲಿ, ನಮ್ಗೇನ್ ಆಗ್ಬೇಕು ಅಂದ್ಬಿಟ್ಟು ಬಿಟ್ರೆ ರೈತರು ಸುಮ್ನೆ ಕೂತಿರ್ತಾರ. 3 ಜನ ಬಲಿಯಾಗಿದೆ, ಇನ್ನೊಬ್ರಿಗೆ ಕಣ್ಣು ಹೋಗಿದೆ, ಇನ್ನೊಬ್ರಿಗೂ ಸಿಕ್ಕಾಪಟ್ಟೆ ಹೇಟ್ ಬಿದ್ದಿದೆ ಟೈಗರ್ ಇಂದ. ಆಮೇಲೆ ಇದು ನೋಡಿ, ಇದು ನಿರ್ಲಕ್ಷ್ಯ ಎಲ್ಲಿ ಬರುತ್ತೆ ಅಂದ್ರೆ, ಈಗ ಫಸ್ಟ್ ಒಂದು ಟೈಗರ್ ಹಿಡಿತಾರೆ, 25 ದಿವಸದಿಂದ ಒಂದು ಟೈಗರ್ ಹಿಡಿತಾರೆ ರೆಡಿಯಾಲ ಒಳಗೆ. ಅದು 12 ವಯಸ್ಸು ಟೈಗರ್ ಇಂಜರ್ಡ್ ಆಗಿದೆ ಅಂದ್ಬಿಟ್ಟು ಅದು ಊರ್ ಕಡೆ ಬರ್ತಿತ್ತು ಅಂದ್ಬಿಟ್ಟು ಅವ್ರ ಪಾಪ ಮುನಿರಾಜ್ ಅಂದ್ಬಿಟ್ಟು ಆರೋಪ ಅವರು ಪ್ರಯತ್ನ ಮಾಡಿ ಅದನ್ನ ಟ್ರಾಪ್ ಮಾಡಿ ಬನ್ನರಘಟ್ಟ ಝೂಕ್ ಕಳಿಸ್ತಾರೆ. ಹಾಗೆ ಆಯ್ತು ಕೂಡ್ಲೆ ಅಕ್ಟೋಬರ್ 16ಕ್ಕೆ ಒಂದು ಅಟ್ಯಾಕ್ ಆಗತ್ತೆ. ಅಟ್ಯಾಕ್ ಆದಾಗ ಇವ್ರು ಏನ್ ಮಾಡ್ತಾರೆ, ನಮ್ಮ ಫಾರೆಸ್ಟ್ ಅವರು, ಯಾವ್ದೋ ಹುಲಿ ಇದಿದೆ ಅಂದ್ಬಿಟ್ಟು ಅಲ್ಲಿ ಇರೋ ಹುಲಿ ಎಲ್ಲ ಉಟ್ಕೊಂಡು ಹೋಗ್ತಾರೆ. ಯಾವ ಹುಲಿ ಹೊಡೆದಿದೆ ಇವ್ರಿಗಿಂತ ಐಡೆಂಟಿಫೈ ಮಾಡಿಲ್ಲ, DNA ಅನಾಲಿಸಿಸ್ ಮಾಡಿಲ್ಲ. ಸೈಂಟಿಫಿಕ್ ಆಗಿ ಮಾಡಿದ್ರೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಪ್ರೋಟೋಕಾಲ್ ಫಾಲೋ ಮಾಡಿದ್ರೆ ಅದ್ ಯಾವ ಟೈಗರ್ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಬೇಕು. ಆಯ್ತು, ಇವ್ರು ಮಾಡ್ಲಿಲ್ಲ. ಈಗ ಏನ್ ಮಾಡಿದ್ರು, ಒಂದು ತಾಯಿ 3 ಮರಿನ ಹಿಡ್ದವ್ರು ಒಟ್ಟಿಗೆ. ಈಗ ಒಟ್ಟಿಗೆ ಸೇರಿ ತಾಯಿ ಮತ್ತೆ 3 ಮರಿ ಪ್ಲಸ್ ಒಂದು ಹಳೆ ಟೈಗರ್ 12 ವಯಸ್ಸು, ನೀವೆಲ್ಲ ಸೇರಿದ್ರೆ 5 ಟೈಗರ್ ಆಯ್ತು. ಅದಕ್ಕಿನ್ನ ಇನ್ನೊಂದೇನಂದ್ರೆ, ಇನ್ನೊಂದು ತಾಯಿ ಬಂದ್ಬಿಟ್ಟು 2 ಸಣ್ಣ ಮರಿನ ಬಿಟ್ಟೋಯ್ತು ಈ ಗಲಾಟೆ ಒಳಗೆ. ಈಗ ನಾವು ಡಿಪಾರ್ಟ್ಮೆಂಟ್ ಹೇಳೋದು, ನೀವು ಕರೆಕ್ಟ್ ಆಗಿ ಮಾಡಿದ್ರೆ, ಇದನ್ನ ಉಟ್ಕೊಂಡು ಹೋಗಿ ಇದೇ ಟೈಗರ್ ಅಂತ ಐಡೆಂಟಿಫೈ ಮಾಡಿದ್ರೆ ಇಷ್ಟು ಜನ ಸಾಯ್ತಿರ್ಲಿಲ್ಲ. ನಿಜ ಸರ್. ಬರ್ತೀನಿ ನಿಮ್ಮ ಹತ್ರ ಮತ್ತೆ ಬರ್ತೀನಿ ಸರ್. ನಟರಾಜ್ ಗೌಡ್ರೆ, ಈಗ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನುವಂಥ ಒಂದು ನಿರ್ಧಾರ ತೆಗೆದುಕೊಂಡಂಗಿದೆ ಸರ್ಕಾರ, ಅರಣ್ಯ ನಿಮ್ಮ ಸಚಿವರುಗಳು. ಅಲ್ಲ, ಯಾವ ಅಭಿಪ್ರಾಯಗಳನ್ನ ಕಲೆ ಹಾಕಿದ್ರ? ವೈಜ್ಞಾನಿಕವಾಗಿ ಸಾಧಕ ಬಾಧಕ ಅಥವಾ ತಜ್ಞರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಸಲಹೆ ಪಡೆದುಕೊಂಡ್ರ? ಯಾವ ರೀತಿ ನಿರ್ಧಾರ ಇದು? ಹೇಗೆ ಸಫಾರಿ ಕಾರಣ ಆಗುತ್ತೆ ಅಂತ ಹೇಳಂದ್ರೆ ಉತ್ತರ ಇಲ್ಲ. ಈಗ ನೋಡಿ, ಒಂದು ಹುಲಿಗಳು ಆಚೆ ಕಡೆ ಕಾಣಿಸ್ಕೊತಾ ಇದ್ದಾವೆ, ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ, ಅವನ್ನ ಹಿಡಿಬೇಕಾಗಿದೆ, ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಜಾಸ್ತಿ ಜನಗಳ ಓಡಾಟ ಇದೆಯಲ್ಲ, ಅಂದರೆ ಕೆಲಸಕ್ಕಾಗಿ ಅಲ್ಲೇ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳು ಬೇರೆ, ಅವರು ಉದ್ಯೋಗ, ಅವ್ರ ಕೆಲಸ, ಅವರು ತೋಟಗಾರಿಕೆಯಲ್ಲಿ ಹೊಲಗಳಲ್ಲಿ ಕೆಲಸ ಮಾಡೋದು ಬೇರೆ. ಪ್ರವಾಸಕ್ಕಂತ ಹೋಗೋದಿದೆಯಲ್ಲ, ಅದನ್ನು ತಾತ್ಕಾಲಿಕವಾಗಿ, ಯಾಕಂದರೆ ಇದೆಲ್ಲ ಹುಲಿಗಳನ್ನ ಹಿಡಿದು ಸಂರಕ್ಷಿತ ಜಾಗಗಳಿಗೆ ಕಳಿಸಿ ಎಲ್ಲ ತಿಳಿಯಾದ ಮೇಲೆ ಮತ್ತೆ ಬಿಡ್ತಾರೆ, ಅದೇನು ಪರ್ಮನೆಂಟ್ ಏನಲ್ಲ. ಆದರೂ
ಜನಗಳು ಈ ಸಮಯದಲ್ಲಿ ಅಲ್ಲಿ ಹೋಗೋದು ಅಷ್ಟು ಸಮಂಜಸ ಅಲ್ಲ. ಯಾಕಂದರೆ ಅಂಥ ಈಗ ಅಪಾಯ ಇದೆ, ಹುಲಿಗಳು ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಅಂತಂದಾಗ ನಾವು ಕಾರ್ಯಾಚರಣೆ ಮಾಡ್ತಾ ಇರಬೇಕಾದ್ರೆ ಯಾರು ಅಡಚಣೆನೂ ಆಗಬಾರ್ದು, ಯಾರು ತೊಂದರೆನೂ ಆಗಬಾರ್ದು. ಆ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಅದು ತಡೆದಿದ್ದಾರೆ. ಅದು ಸಮಂಜಸವಾಗಿದೆ. ಹಿರಿಯ ಅಧಿಕಾರಿಗಳು, ಅನುಭವಸ್ಥ ಅಧಿಕಾರಿಗಳು ಅವರೆಲ್ಲ ಮಾರ್ಗದರ್ಶನ ತೆಗೆದುಕೊಂಡು ಚರ್ಚೆ ಮಾಡಿನೇ ಆ ಥರ ತೀರ್ಮಾನಕ್ಕೆ ತಗೊಂಡಿದ್ದಾರೆ. ಅದು ಒಳ್ಳೆಯ ಅಭಿಪ್ರಾಯ. ಈಗ ಸಾಹೇಬರು ಹೇಳ್ತಿದ್ದಂಗೆ, ಜೋಸೆಫ್ ಅವರು ಹೇಳ್ತಿದ್ದಂಗೆ ಅದು ತಾತ್ಕಾಲಿಕವಾಗಿ ಆ ಥರದ್ದು ಮಾಡಿದ್ದಾರೆ. ಅದು ಒಳ್ಳೆಯದೇ, ಅದ್ರೊಳಗೇನು ತಪ್ಪಿಲ್ಲ. ಆಮೇಲೆ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹುಲಿಗಳು ಹೆಚ್ಚಿಗೆ ಆಗಿರ್ಬೋದು, ಖಂಡಿತ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೇನಂದರೆ ಈಗ ರೇಡಿಯೋ ಕಾಲರ್ನ ಅದರ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಮತ್ತು ಡ್ರೋನ್ ಕ್ಯಾಮ್ರಾಗಳನ್ನ ಉಪಯೋಗಿಸ್ಕೊಂಡು ಈಗ ಆಲ್ಮೋಸ್ಟ್ ಟ್ರ್ಯಾಕ್ ಮಾಡಿದ್ದಾರೆ. ಕ್ಯಾಮ್ರಾಗಳಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ. ಯಾವುದು ಅಟ್ಯಾಕ್ ಮಾಡ್ತಾ ಇತ್ತು ಪರ್ಟಿಕ್ಯುಲರ್ ಆಗಿ ಆ ಥರ ಹುಲ್ಲಿನ ಟ್ರ್ಯಾಕ್ ಮಾಡಿದ್ದಾರೆ. ಇವತ್ತು ನಾಳೆಯಲ್ಲಿ ಅದನ್ನು ಸೆರೆ ಹಿಡಿಯೋಕ್ಕೆ ಸಂಪೂರ್ಣ ಚಾನ್ಸಸ್ ಇದೆ. ಇದು ಕೇವಲ ಹುಲಿಗಳದೊಂದು ಭಾಗ ಇದ್ದರೆ ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಆನೆಗಳದ್ದು ಕೂಡ ಸೇಮ್ ಅದೇ. ಮೈಸೂರು, ಚಾಮರಾಜನಗರ, ಕೊಡಗು, ಹಾಸನ, ಬೆಂಗಳೂರು ಗ್ರಾಮಾಂತರ, ಈ ಕಡೆ ಎಲ್ಲ ರಾಮನಗರ, ಈ ಕಡೆ ಎಲ್ಲ ಬಂದ್ಬಿಟ್ಟು ಆನೆಗಳದ್ದು ಕೂಡ ಈಗ ಹೆಚ್ಚಿಗೆ ಈಚೆಗೆ ಬರ್ತಾ ಇದೆ, ದಾಳಿಗಳು ಆಗ್ತಾ ಇದೆ. ಸೊ ಅದಕ್ಕಾಗಿ ಕೂಡ ಸರ್ಕಾರ ಭಾಳ ಅಲ್ಲೇ ಬಂದು 2 ವರ್ಷಗಳಿಂದನೂ ಸುಮಾರು 450 ಕಿಲೋಮೀಟರ್ಗಳ ಗಟ್ಟಲ ಏನು ಈ ರೈಲ್ವೆ ಬ್ಯಾರಿಕೇಡ್ ಅಂತ ಹಳೆ ರೈಲ್ವೆ ಹಳಿಗಳನ್ನು ತೆಗೆದುಕೊಂಡು ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಮಾಡ್ತಾ ಇದ್ದಾರೆ. ವಿದ್ಯುತ್ ಫೆನ್ಸಿಂಗು, ಕಂದಕ ಅವೆಲ್ಲ ಮಾಡ್ತಾ ಇದ್ದಾರೆ. ಆದಾಗಲೂ ಕೂಡ ಜಾಸ್ತಿ ಆನೆಗಳು ಬರ್ತಾ ಇರೋದನ್ನು ತಡೆಯಲಿಕ್ಕೆ ಒಂದು ಏನು ತಜ್ಞರ ತಂಡ ಇದೆ, ಈ IAC ಜೊತೆಗೆ ಸೇರಿಸ್ಕೊಂಡು IAC ಅವರ ವಿಜ್ಞಾನಿಗಳ ಜೊತೆ ಚರ್ಚೆ ಮಾಡಿ ಯಾವ ರೀತಿ, ಯಾವ ಕಾರಣಕ್ಕಾಗಿ ಹುಲಿಗಳು ಮತ್ತು ಆನೆಗಳು ಆಚೆಗೆ ಬರ್ತಾ ಇದ್ದಾವೆ, ಯಾಕಂದರೆ ಸಂರಕ್ಷಿತ ಸ್ಥಳಗಳಲ್ಲಿ ಅವು ಇರಬೇಕಾದ ಜಾಗದಲ್ಲಿ ಆಚೆಗೆ ಯಾಕೆ ಬರ್ತಾ ಇದ್ದಾವೆ ಅಂತ ಕೂಡ ಅದನ್ನೊಂದು ತಜ್ಞರ ತಂಡ ಕೂಡ ಮಾಡಿದ್ದಾರೆ. ಆಮೇಲೆ ಈ ಕಾರ್ಯಪಡೆಗಳು ಕೂಡ ಮಾಡಿದ್ದಾರೆ. ಈಗ ಸುಮಾರು 8 ಕಾರ್ಯಪಡೆಗಳು ಕೂಡ ಮಾಡಿದ್ದಾರೆ. ಟಾಸ್ಕ್ ಫೋರ್ಸ್ಗಳಿಂದ ಈ ಆನೆಗಳು ಮತ್ತು ಚಿರತೆಗಳನ್ನು ಹಿಡಿಲಿಕ್ಕೆ, ಅದರ ಹುಲಿ ಹಿಡಿಲಿಕ್ಕೂ ಕೂಡ ಅದೇ ತಂಡಗಳನ್ನು ಬಳಸ್ತಾ ಇದ್ದಾರೆ. ಆಮೇಲೆ ಇವಾಗೇನು ಈಗ ಸಫಾರಿ ತಡೆದಿರೋದ್ರಿಂದ ಆ ಅಧಿಕಾರಿಗಳನ್ನು ಕೂಡ ಈ ಕಾರ್ಯಾಚರಣೆಗಳಿಗೆ, ಕಾರ್ಯಪಡೆಗಳಿಗೆ ಅವರು ಕೂಡ ಉಪಯೋಗಿಸ್ಕೊಂಡು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್, ಈಗ ಸಫಾರಿ ನಡೆಯುವಂಥ ವ್ಯಾಪ್ತಿ ಏನಿದೆ ಮತ್ತು ಹುಲಿ ದಾಳಿಯಾದಂತಹ ಪ್ರದೇಶ ಏನಿದೆ ಅಜಗಜಾಂತರ ದೂರ ಇದೆ ಸರ್. ಇಲ್ಲ, ನೀವು ಬರೀ 100-150 ಕೇಳಿ, ಈಗ ನಾವು 200 ಮೀಟರ್ ವ್ಯಾಪ್ತಿಗೆ ನೀವು ಕಂಪ್ಲೀಟ್ ಆಗಿ ಬಂದ್ ಮಾಡಿಬಿಟ್ರೆ. ನಾನು ಬಂಡೀಪುರಕ್ಕೊಮ್ಮೆ ಹೋಗಿದ್ದೆ. ಬಂಡೀಪುರಕ್ಕೆ ಹೋಗಿದ್ದೆ. ನಾನು ಕಾರ್ನಲ್ಲೇ ಇದ್ದು 4 ಕಿಲೋಮೀಟರ್ ಗಟ್ಟಲೆ ಹೋದ್ರೂ ಕೂಡ ಹುಲಿ ಪ್ಯಾರಲಲ್ ಆಗಿ ಪಕ್ಕದಲ್ಲೇ ಬರ್ತಾನೆ ಇತ್ತು. ನಮಗೆ ಯಾರಿಗೆ ಯಾವಾಗ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ನಾನು ಅದನ್ನು ಫಿಲ್ಮಿಂಗ್ ಮಾಡಿದ್ದೀನಿ, ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಆ ಥರ ಆದರೆ ಯಾವಾಗ ಎಲ್ಲಿ ಯಾರಿಗೆ ಕಾಣಿಸ್ಕೊತದೆ ಹುಲಿ, ಎಲ್ಲೋ ಸೌಂಡ್ ಮಾಡ್ತಾ ಇದ್ದಾರೆ, ಎಲ್ಲೋ ಇಡ್ಲಿಕ್ಕೆ ಬರ್ತಾ ಇದ್ದಾರೆ, ಅಕಸ್ಮಾತ್ ಏನೋ ಜನಗಳ ಮೂವ್ಮೆಂಟು, ವೆಹಿಕಲ್ ಮೂವ್ಮೆಂಟ್ ಕಂಡಾಗ ಎಲ್ಲೋ ಒಂದು ತಿರುಗ್ತವೆ. ಅವುಗಳ ಮನಸ್ಥಿತಿ ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದು ಒಂದು ತಾತ್ಕಾಲಿಕ. ಅದೇನು ಪ್ರವಾಸಿಗರನ್ನ ತಡೆದಿರಂದರೆ ನೀವು ಹೇಳ್ತಾರ ಪ್ರಕಾರ ಅಲ್ಲಿನ ಎಕೋಸಿಸ್ಟಮ್ ಹಾಳಾಗುತ್ತೆ, ಅಲ್ಲಿ ಟೂರಿಸಮ್ ಹಾಳಾಗುತ್ತೆ, ಅಥವಾ ಅಲ್ಲಿ ಏನು ಲೈವ್ಲಿಹುಡ್ ಇದನ್ನು ನಂಬ್ಕೊಂಡಿದ್ದಾರೆ ಅವ್ರಿಗೆ ಹಾಳಾಗುತ್ತೆ ಅಂತ. ಇಲ್ಲಿ ಟೆಂಪ್ರರಿ ಅಷ್ಟೇ ಇದನ್ನೇನು ಪರ್ಮನೆಂಟ್ ಏನು ಮಾಡೋದಿಲ್ಲ. ಆದಾಗ್ಯೂ ಕೂಡ ಇದೊಂದು ಕಾನ್ಫ್ಲಿಕ್ಟ್ ಜಾಸ್ತಿ ಆಗದಲ್ಲೇ ಇರಲಿ, ಯಾರು ತೊಂದರೆ ಆಗಬಾರ್ದಲ್ಲ. ಒಂದಿನ ಪ್ರವಾಸಕ್ಕೆ ಹೋಗಿಲ್ಲ ಅಂದರೆ ಯಾರಿಗೂ ತೊಂದರೆ ಆಗಲ್ಲ. ಅಲ್ಲಿನ ಜನಗಳು ಜೀವನೋಪಾಯ ಏನು ತಿಂಗಳುಗಟ್ಟಲೆ, ವರ್ಷಗಟ್ಟಲೆ ತಡೆದ್ಬಿಟ್ಟೇನು ಯಾರಿಗೂ ತೊಂದರೆ ಆ ಥರ ಮಾಡೋದಿಲ್ಲ. ಸೊ ಹಾಗಾಗಿ ಇದು ತಾತ್ಕಾಲಿಕ. ಬಟ್ ಆಮೇಲೆ ಈ ಕಾರ್ಯಪಡೆಗಳು ಮಾಡಿರೋದ್ರಿಂದ ಕಾರ್ಯಪಡೆಗಳು ಇನ್ನು ಮುಂದಕ್ಕೆ ಅಟ್ಲೀಸ್ಟ್, ಈಗ ಮುಂಚೆ ಮ್ಯಾನ್ ಪವರ್ ಕಡಿಮೆ ಇತ್ತು ಅನ್ಸುತ್ತೆ, ಇವಾಗ ಕಾರ್ಯಪಡೆಗಳು ಜಾಸ್ತಿ ಮಾಡಿದ್ದಾರೆ, ತಜ್ಞರುಗಳು ತೆಗೆದುಕೊಂಡಿದ್ದಾರೆ, ಸಿಬ್ಬಂದಿ ಜಾಸ್ತಿ ತೆಗೆದುಕೊಂಡಿದ್ದಾರೆ. ಸೊ ಎಲ್ಲೆಲ್ಲಿ ಚಿರತೆ, ಹುಲಿ ಅಥವಾ ಆನೆಗಳ ಉಪಟಳ ಜಾಸ್ತಿ ಆಗುತ್ತೆ ಅಲ್ಲಿ ಅವನ್ನು ಹಿಡಿದು ಬೇರೆ ಸ್ಥಳಗಳಿಗೆ ವರ್ಗಾವಣೆ ಮಾಡುವಂಥದ್ದು ಕೆಲಸ ಇವಾಗಿನ ಮೇಲೆ ಮಾಡಲ್ಲ. ಬಟ್ ನಿಮ್ಮ ಪ್ರಕಾರ ಈಗ ಸಫಾರಿ ಬಂದ್ ಮಾಡಿರೋದ್ರಿಂದ ಆನೆ ದಾಳಿ ನಿಲ್ಲುತ್ತೆ, ಆನೆ ರೈತರನ್ನು ತುಳು ಸಾಯಿಸಲು ನಿಲ್ಲುತ್ತೆ, ಚಿರತೆ ಅಟ್ಯಾಕ್ ಮಾಡೋದು, ಕರಡಿ ಜಮೀನುಗಳಿಗೆ ನುಗ್ಗೋದು ನಿಲ್ಲುತ್ತೆ ಸಫಾರಿ ಬಂದ್ ಮಾಡಿದ್ರೆ? ಇಲ್ಲ, ಹಂಗಿಲ್ಲ. ಆ ಥರ ಅನ್ಕೊಳ್ಳೋದಲ್ಲ. ಏನಂದ್ರೆ ಜನಗಳು ಅಲ್ಲಿ ಹೋಗೋದನ್ನ ಅಟ್ಲೀಸ್ಟ್ ಸ್ವಲ್ಪ ದಿನ ಕಡಿಮೆ ಮಾಡಿದ್ರೆ, ಅಕಸ್ಮಾತ್ ಈಗ ಯಾರಿಗೂ ಏನಾಗಬಾರ್ದು, ಅಕಸ್ಮಾತ್ ಯಾವ್ದಾದ್ರು ಪ್ರಾಣಿಗಳಿಂದ ಇವರು ತೊಂದರೆ ಆದ್ರೆ ಅಥವಾ ಕಾರ್ಯಾಚರಣೆಗೆ ಅಡಚಣೆ ಆದ್ರೆ, ಹಾಗಾಗಿ ತಾತ್ಕಾಲಿಕವಾಗಿ ಅದನ್ನು ತಡೆಯಬೇಕಾದ. ಖಂಡಿತ ಸರ್, ನಾನು ವೇಟ್ ಮಾಡ್ತೀನಿ ಸರ್. ಯಾಕಂದ್ರೆ ನೀವು ಹೇಳಿದಿರಿ ಟೆಂಪ್ರರಿ ಬ್ರೇಕ್ ಹಾಕಿದೀವಿ ಅಂತ. ಈಗ ಸಫಾರಿ ಬಂದ್ ಮಾಡಿದಿರಿ, ನೋಡೋಣ ದಾಳಿಗಳಾಗುತ್ತೋ ಇಲ್ವಾ ಅಂತ ಹೇಳಿ. ದಾಳಿ ಬಯಸಲ್ಲ. ಇವತ್ತು ಟ್ರ್ಯಾಕ್ ಮಾಡಿದ್ದಾರೆ, ಹುಲಿನ ಇವತ್ತು ಟ್ರ್ಯಾಕ್ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾಳೆ ಅದನ್ನ ಹಿಡಿತಾರೆ. ಸೊ ಹಾಗಾಗಿ ಅದ್ರ ಯಾರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಎಲ್ಲ ಹುಲಿಗಳು ಅಟ್ಯಾಕ್ ಮಾಡ್ತಾ ಇದ್ದಾವೆ, ಬಂದು ಈಚೆಗೆ ಬಂದು ಅಂತೇನಿಲ್ಲ, 150 ಹುಲಿಗಳು ಈಚೆಗೆ ಬರ್ತಾ ಇದಾವೆ ಅಂತೇನಿಲ್ಲ, 6000 ಆನೆಗಳು ಕೂಡ ಎಲ್ಲ ಕಡೆ ಬಂದು ದಾಳಿ ಮಾಡ್ತಾ ಇದ್ದಾವೆ ಅಂತಲ್ಲ. ಎಲ್ಲಿ ಕಾಡ ಅಂಚಿನಲ್ಲಿ, ಯಾವ ಹಳ್ಳಿ, ಯಾವ ಊರು, ಯಾವ ಜಾಗದಲ್ಲಿ ಕಾಡಂಚಿನಲ್ಲಿ ಪ್ರಾಣಿಗಳು ಬರ್ತಾ ಇದ್ದಾವೆ, ಅವನ್ನ ಅಲ್ಲಿಂದ ಹಿಡಿದು ಸ್ವಲ್ಪ ಸಂರಕ್ಷಿತ ಸ್ಥಳಗಳಿಗೆ ವರ್ಗಾವಣೆ ಮಾಡೋಂಥ ಅವಶ್ಯಕತೆ ಇದೆ. ಎಸ್, ಥ್ಯಾಂಕ್ ಯು. ಒಬ್ಬರು ಸ್ಥಳೀಯರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಗುಂಡ್ಲುಪೇಟೆಯಿಂದ ರೈತರು ಸಿದ್ದೇಶ್ ಅಂತ ಹೇಳಿ. ಸಿದ್ದೇಶ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಸಿದ್ದೇಶ್ ಅವರೇ, ನೀವಲ್ಲಿ ಸ್ಥಳೀಯರು, ನಿಮಗೆಲ್ಲ ಗೊತ್ತಿರುತ್ತೆ ಕಾಡು ಪ್ರಾಣಿಗಳ ಹಾವಳಿ, ಉಪಟಳ, ನೀವೆಲ್ಲ ನೋವನ್ನು ಅನುಭವಿಸ್ತಾ ಇರ್ತೀರಿ. ಹಾಗಾಗಿ ನನ್ನ ನೇರವಾದ ಪ್ರಶ್ನೆ, ಈಗ ಹುಲಿಗಳು ದಾಳಿ ಆಗ್ತಿದೆ, ರೈತರು ಬಲಿಯಾಗ್ತಾ ಇದ್ದಾರೆ, ನಿಜಕ್ಕೂ ನೋವಿನ ಸಂಗತಿ. ಈಗ ಪದೇ ಪದೇ ಕಾಡು ಪ್ರಾಣಿಗಳು ದಾಳಿ ಮಾಡ್ತಾ ಇದ್ವಿ ತಮ್ಮ ಭಾಗದಲ್ಲಿ, ಯಾವ ರೀತಿ ತಾವು ನೋವುಗಳನ್ನು ಅನುಭವಿಸ್ತಾ ಇದ್ದೀರಿ? ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಕೂಡ ಅವ್ರು ಕೇರ್ ಮಾಡ್ತಾ ಇಲ್ಲ. ಈ ಮಾನವ ಮತ್ತು ಪ್ರಾಣಿಗಳ ನಡುವಿನ ಈ ಸಂಘರ್ಷವನ್ನು ನೋಡ್ತಾ ಇದ್ರೆ ದಿನವೂ ಕೂಡ ತಾವು ಆತಂಕದಲ್ಲಿ ಬದುಕ್ತಾ ಇದ್ದೀರಾ ಅಂತ?
ಹೌದು. ಫಸ್ಟ್ ಆಫ್ ಆಲ್ ಏನಂದ್ರೆ ಈ ಕಡೆ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿರೋದು, ಸಾಕಷ್ಟು ಕಾಡಿನ ಸುತ್ತಲೂ ಸಾಕಷ್ಟು ರೆಸಾರ್ಟ್ಗಳು ನಡೀತಾ ಇದಾವೆ. ಹೌದು. ಒಂದು. ಎರಡನೇದಾಗಿ ವೆಹಿಕಲ್ ಮೂವ್ಮೆಂಟ್ಸ್ ಅಂತೂ ತುಂಬಾ ಜಾಸ್ತಿ ಇದೆ. ಈಗ 9 ಗಂಟೆಗೆ ಕ್ಲೋಸ್ ಮಾಡಿ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅಷ್ಟು ಆ ಸಮಯದಲ್ಲಿ ಮಾತ್ರ ಪ್ರಾಣಿಗಳಲ್ಲಿ ಓಡಾಡ್ಕೋಬೇಕು, ಅನಂತರ ಅವು ಸ್ಥಳಗಳಿಗೂ ಸೇರ್ಕೋಬೇಕು ಅನ್ನೋದು ಕೂಡ ಅದು ಒಂಥರ ಸಮರ್ಥನೀಯವಾದ ವಿಚಾರನೇ ಅಲ್ಲ. ಕರೆಕ್ಟ್. ಇನ್ನೊಂದು ಕ್ವಾರಿಗಳು ನಡೀತಾ ಇದಾವೆ ಹಾ. ಬಂಡೀಪುರ ಸರೌಂಡಿಂಗ್ ಅಲ್ಲೇ. ನಾನು ಗುಂಡ್ಲುಪೇಟೆನೇ ಇರೋದ್ರಿಂದ ಸರೌಂಡಿಂಗ್ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಇರೋದ್ರಿಂದ 20-25 ಕಿಲೋಮೀಟರ್ ನಲ್ಲಿ ಸಾಕಷ್ಟು ಕ್ವಾರಿಗಳು ನಡೀತಾ ಇದಾವೆ, ಕ್ರಷರ್ಗಳು ನಡೀತಾ ಇದಾವೆ. ಇದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಮಾತಾಡುವಂತ ವಿಚಾರಗಳಿಲ್ಲ. ಎಲ್ಲ ಒಂಥರ ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ಇನ್ನು ಕಾಡಿನ ಸುತ್ತಲ ಪ್ರದೇಶದಲ್ಲಿ ಈಗ ಸೋಲಾರ್ ಫೆನ್ಸಿಂಗ್ ಆಗ್ಲಿ ಮತ್ತೊಂದಾಗ್ಲಿ ಅದನ್ನ ವ್ಯಾಪಕವಾಗಿ ಅವ್ರು ಏನ್ ಮಾಡ್ಬೇಕು ಅದನ್ನು ಮಾಡ್ತಾ ಇಲ್ಲ. ಬರೀ ಹುಲಿ, ನಾವು ಈಗ ಇಲ್ಲಿ ಮಾತಾಡ್ತಾ ಇರೋದು ಹುಲಿಗಳು ಒಂದಷ್ಟು ಜನಗಳ ಮೇಲೆ ದಾಳಿ ಮಾಡುದು ಅನ್ನೋ ವಿಚಾರ ಮಾತ್ರ ಮಾತಾಡ್ತಾ ಇದ್ದೀವಿ. ನವಿಲುಗಳ ಹಾವಳಿ ವಿಪರೀತ ಆಗಿದೆ, ಹಂದಿಗಳ ಹಾವಳಿ ವಿಪರೀತ ಇದೆ, ಅದ್ರ ಜೊತೆ ಚಿರತೆಗಳ ಹಾವಳಿ ವಿಪರೀತ ಇದೆ. ಇದೆಲ್ಲ ನಿರಂತರವಾಗಿ ನಡೀತಾ ಇದೆ. ಈಗ ಸಂಘರ್ಷ ಸ್ವಲ್ಪ ಎಸ್ಕಲೇಟ್ ಆಗ್ತಾ ಇದೆ, ಈಗ ಸ್ವಲ್ಪ ಒಂದ್ ಮಟ್ಟಕ್ಕೆ ಅಷ್ಟೇ. ಅದರಿಂದ ಈ ವಿಚಾರ ಜಾಸ್ತಿ ಬರ್ತಾ ಇದೆ. ಇದು ನಿರಂತರವಾಗಿ ನಡೀತಾ ಇರೋ ಪ್ರಕ್ರಿಯೆನೆ. ಸೊ ಈ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಬೇಕು ಅಂದ್ರೆ ಮ್ಯಾನ್ ಪವರ್, ಈಗ ನಾವು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಮತ್ತೆ ಇವ್ರ ಜೊತೆ ಎಲ್ಲ ಮಾತಾಡಿದಾಗ ಸಾಕಷ್ಟು ಸರಿ ನನ್ನ ಊರ್ ಬಂದು ಹೊನ್ನಶೆಟ್ರುಗುಂಡಿ ಅಂತ ಸರೌಂಡಿಂಗ್ ಅಲ್ಲೇ ಸಾಕಷ್ಟು ಸರಿ ಹುಲಿ ಓಡಾಡ್ತಾ ಇದೆ. ಇಲ್ಲೇ ಇದೆ 3-4 ಹುಲಿಗಳನ್ನ ಹತ್ರದಲ್ಲಿ ಒಂದು ಊರಿಂದ ಒಂದು 100-150 ಮೀಟರ್ ನಲ್ಲೇ ನೋಡಿದ್ದಾರೆ ಜನಗಳು, ನೋಡ್ತಾ ಇದ್ದಾರೆ. ಒಂದ್ ತಿಂಗಳಲ್ಲಿ 2 ಸರಿ 3 ಸರಿ ಅಂತೂ ನೋಡ್ತಾನೆ ಇದ್ದಾರೆ. ಅದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಅವ್ರೇನ್ ಮಾಡ್ತಾರೆ, ಆಯ್ತು ಕೂಂಬಿಂಗ್ ಮಾಡ್ತೀವಿ ಅಂತ ಒಂದಿನ ತಂದು ಬೋನ್ ಇಡ್ತಾರೆ, ನೆಕ್ಸ್ಟ್ ಡೇ ಅವ್ರು ಇರಲ್ಲ. ಸೊ ಇದನ್ನ ಯಾರು ಗಮನಕ್ಕೆ ತಂದ್ರೆ, ಈಗ ಈ ಸ್ಥಳೀಯ ಶಾಸಕರಾಗಿರ್ಲಿ, ಏನೆಲ್ಲ ಪ್ರಯತ್ನ ಮಾಡ್ಬೋದು ನಾವೆಲ್ಲ ಮಾಡ್ತಾನೆ ಇದೀವಿ. ನಿರಂತರ ಮಾಧ್ಯಮಗಳ ಮುಖಾಂತರ ಗಮನ ಸೆಳೆಯ ಕೆಲಸ ಮಾಡ್ತಾ ಇದೀವಿ. ಇತ್ತೀಚೆಗೆ ಇಲ್ಲೇ ಗುಂಡ್ಲುಪೇಟೆ ತಾಲೂಕಿನ ದೇಶಿಪುರ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ಮಹಿಳೆಯ ಮೇಲೆ ಚಿರತೆ ಅಟ್ಯಾಕ್ ಮಾಡಿ ಸಾಯಿಸ್ತು. ಒಂದು ಹಾರ್ಡ್ಲಿ 1.5 ಮಂತ್ ಆಗಿರ್ಬೇಕು. ಪರಿಹಾರ ಕೊಟ್ರು, ಅಲ್ಲಿಗೆ ಕೈ ತೊಳ್ಕೊಂಡ್ರು, ಮುಗೀತು. ಅಲ್ಲಿಂದ ಹೆಚ್ಚಂದ್ರೆ ಬಂಡೀಪುರ ಅದೆಲ್ಲ, ಈ ಬಂಡೀಪುರ ಮತ್ತೆ ನಾಗರಹೊಳೆ ಜೈನ್ ಆಗೋ ಫಾರೆಸ್ಟ್ ಬರೋದು ಅರೌಂಡ್ ಏನ್ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಹೆಚ್ಚಂದ್ರೆ ಕಾಡಿರ್ಬೋದು ಅಷ್ಟೇ. ಅಲ್ಲ, ಈಗ ಗೌರ್ಮೆಂಟ್ ಅವರು ಸಫಾರಿ ಬಂದ್ ಮಾಡ್ಬಿಟ್ಟಿದ್ದಾರೆ. ಸಫಾರಿ ಬಂದ್ ಮಾಡಿದ್ರೆ ಕಾಡು ಪ್ರಾಣಿಗಳ ಹಾವಳಿ ನಿಂತಂಗೆ ಅಂತ ಅರ್ಥ. ಆ ರೀತಿ ಮಾಡಿದ್ದಾರೆ. ಇದನ್ನ ನೀವು ಒಪ್ಕೊಳ್ತೀರಾ? ರೈತರು ಹೇಳಿದ್ರು ಹಾಗಾಗಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ರೈತರು, ಆ ಭಾಗದ ರೈತರು ಹೇಳಿದ್ರಂತೆ ಸಫಾರಿಯಿಂದ ಕಿರಿಕಿರಿ ಆಗತ್ತೆ ಪ್ರಾಣಿಗಳಿಗೆ, ಹಾಗಾಗಿ ನಾವು ಈ ನಿರ್ಧಾರ ಮಾಡಿದ್ವಿ ಅಂತ ಹೇಳಿ. ಇದೇ ಒಂದು ಸೊಲ್ಯೂಷನ್ ಅಂತ ಸರ್ಕಾರಕ್ಕೆ ಇರೋದು. ಅಲ್ಲ, ಒಂದ್ ಮಟ್ಟಕ್ಕೆ ಸಫಾರಿ ಒಂದ್ ಮಟ್ಟಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು, ಅದನ್ನ ಇಲ್ಲ ಅಂತ ನಾವ್ ಹೇಳಕ್ ಆಗಲ್ಲ. ಆದ್ರೆ ಅಲ್ಲಿ ನಡೀತಾ ಇರೋ ರೆಸಾರ್ಟ್ಗಳು, ಅಕ್ರಮ ರೆಸಾರ್ಟ್ಗಳು ಕೊಡಿದ್ರೆ ಎಷ್ಟು ರೆಸಾರ್ಟ್ಗಳು ಸಕ್ರಮವಾಗಿ ನಡೀತಾ ಇದಾವೆ, ಹೇಗ್ ಕೊಡ್ತಾರೆ, ಹೇಗ್ ನಡೀತಾ ಇದೆ, ಕ್ವಾರಿಗಳಿಗೆ ಹೆಂಗೆ ಪರ್ಮಿಷನ್ ನಡೆದಿದೆ, ಯಾವ ತರ ಮಾಡ್ತಾ ಇದೆ, ಆತರ ಅಲ್ಲಿ ಹಾಕುವಂತ ಅಲ್ಲಿ ಸಿಡಿಯುವಂತ ಡೈನಮೈಟ್ ಗಳೆಲ್ಲ ಎಷ್ಟರ ಮಟ್ಟಿಗೆ ಅವು ಹಾನಿ ಮಾಡ್ತವೆ. ಅಲ್ಲಿಂದ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಇಲ್ಲ ಕಾಡು. ಸೊ ಈ ಚಟುವಟಿಕೆಗಳು ತಾನೇ ಬಂದ್ ಆಗ್ಬೇಕಾಗಿರೋದು. ಈಗ ಇವತ್ತು ನಿನ್ನೆ ಒಂದು ಆನೆ ಗುಂಡ್ಲುಪೇಟೆ ಪಟ್ಟಣದ ಒಳಗಡೆ ಬಂದಿದೆ, ಕಲ್ಲಹಳ್ಳಿ ಅಂತ. ಹಿಂದೆ ವಿಧಾನಸಭೆಯಲ್ಲಿ ಮೊದಲ ಕರ್ನಾಟಕ ವಿಧಾನಸಭೆಯಲ್ಲಿ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದವರು ನಾಗರತ್ನಮ್ಮ ಅಂತ. ಅವ್ರದ್ದು ನೆಲೆ ಬಂದು ಕಬ್ಬಳ್ಳಿ. ಅದರಿಂದ ಮುಂದೆ ಅಲ್ಲಿಂದ 3 ಕಿಲೋಮೀಟರ್ ಇದೆ ಕಲ್ಲಹಳ್ಳಿ ಅಂತ ಗ್ರಾಮ. ಆ ಸರೌಂಡಿಂಗ್ ಅಲ್ಲಿ ಹುಲಿ ಹಾರ್ಬಿಟ್ಟು ವ್ಯಾಪಕವಾಗಿದೆ. ಅಲ್ಲೆಲ್ಲ ಎಷ್ಟು ಕ್ರಷರ್ಗಳು ನಡೀತಾವೆ ಅಂದ್ರೆ ಲೆಕ್ಕನೇ ಇಲ್ಲ. ಅಲ್ಲ, ಕರೆಕ್ಟ್ ಸರ್. ಈಗ ನೋಡಿ, ಆ ರೆಸಾರ್ಟ್ಗಳು ಮತ್ತೆ ಹೋಮ್ ಸ್ಟೇಗಳು ಮತ್ತೆ ಈ ಕ್ರಷರ್ಗಳು, ತಾವು ಹೇಳಿದಾಗೆ ರಾಜಕೀಯ ಪ್ರಭಾವಿಗಳ ವ್ಯಕ್ತಿಗಳು ಅಥವಾ ರಾಜಕಾರಣಿಗಳು ಕೆಲವೊಂದಿಷ್ಟಿದೆ, ಅದು ಸಂಪೂರ್ಣ ಮಾಹಿತಿ ಕೂಡ ಇದೆ. ಬಟ್ ಅದನ್ನು ನಾವು ಈಗ ಪದೇ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಅಂತ ಹೇಳಿದ್ರೆ, ಈಗ ಕಾಡಂಚಿಲಿನಂಥ ಗ್ರಾಮಗಳು ತಮ್ಮ ಜಮೀನುಗಳು ಇರ್ತವೆ ಅಥವಾ ತಮ್ಮ ಗ್ರಾಮ ಇರ್ತವೆ, ಅದನ್ನೇ ಸ್ಥಳಾಂತರ ಮಾಡುವಂಥ ಒಂದು ಆಪ್ಷನನ್ನು ಕೊಟ್ಟಿರ್ತಾವೆ. ಒಪ್ಕೋತೀರಾ ಅಂತ? ನಿಮಗೆ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಯಾಕಂದರೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಗ್ರಾಮಗಳಾಗಿರೋದ್ರಿಂದ. ಎಷ್ಟ್ರ ಮಟ್ಟಿಗೆ ಮಾಡ್ತೀರಾ ಸರ್? ಯಾವ ಸರೌಂಡಿಂಗ್ ಅಲ್ಲಿ ಮಾಡ್ತೀರಾ? ಸರ್ಕಾರದ್ದು ಏನು ಅವ್ರದ್ದು ಮಾರ್ಗಸೂಚಿ ಆಗ್ಲಿ, ಒಂದ್ ಕಾಯ್ದೆ ಆಗ್ಲಿ, ಏನ್ ಹೇಳಕ್ ಬರ್ತಾ ಇದೆ? ಸರ್ಕಾರ ಏನ್ ಹೇಳ್ತಾ ಇದೆ? ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ಥಳಾಂತರ ಮಾಡ್ತೀರಾ? ಎಲ್ಲಿ ಮಾಡ್ತೀರಾ? ಏನಾದ್ರೂ ಒಂದು ಸೀರಿಯಸ್ ಆಗಿ ಥಿಂಕಿಂಗ್ ಬರ್ಬೇಕಲ್ಲ. ಈಗ 4-5 ಸಾವುಗಳು ಆಯ್ತು. ಈಗ ಮಾಧ್ಯಮಗಳಲ್ಲಿ ಅದೊಂದು ಮಟ್ಟಕ್ಕೆ ಸಾಮಾನ್ಯವಾಗಿ ಆ ಘಟನೆಗಳು ನಡೆದಾಗ ಅಪ್ರೂವರ್ ಕ್ರಿಯೇಟ್ ಆಗುತ್ತೆ, ಸರಿ, ಅದು ಒಳ್ಳೇದೇನೆ. ಬಟ್ ಇದು ಇವತ್ತು ನಡೀತಾರ ಸಂಘರ್ಷ ಏನಲ್ಲ, ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದು ನಿಮ್ಗೆ ಮನುಷ್ಯರ ಮೇಲೆ ದಾಳಿ ಮಾಡಿದಾಗ ಮಾತ್ರ ನಮ್ಗೆ ಅದ್ರ ಬಗ್ಗೆ ಅಲರ್ಟ್ ಆಗ್ತೀವಿ. ಎಷ್ಟು ಪ್ರಾಣಿಗಳು ಕೊಲೆ ಮಾಡಿದೆ ಲೆಕ್ಕನೇ ಇಲ್ಲ. ಕರೆಕ್ಟ್. ಈ ಹಸುಗಳನ್ನ
ಮೇಯ್ಸೋದಕ್ಕೆ ದನಗಳು ತಗೊಂಡು ಹೋಗ್ತಾರೆ, ಮರಿಗಳೆಲ್ಲ ಹೋಗ್ತವೆ. ಅಲ್ಲಿ ಒಂದಲ್ಲ ಒಂದು ಪ್ರತಿದಿನ ಏನಾದ್ರು ಒಂದು ಕ್ಯಾಶುಯಾಲಿಟಿ ಇದ್ದೇ ಇದೆ. ಅರಣ್ಯ ಇಲಾಖೆ ಗಮನಕ್ಕೆ ತಂದ್ರೆ ಅವ್ರು ಏನ್ ಹೇಳ್ತಾರೆ, ನಾವೇನ್ ಮಾಡಕ್ಕಾಗತ್ತೆ ಮೇಲ್ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾರೆ, ಅಷ್ಟೇ ಕೈ ತೊಳ್ಕೊತಾರೆ. ಇವರು ಜನನು ಏನ್ ಮಾಡ್ತಾರೆ, ಏನ್ ಮಾಡಕ್ಕಾಗತ್ತಪ್ಪ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಆ ಸ್ಥಳಕ್ಕೆ ಹೋಗೋ ಸಂಖ್ಯೆ ಇದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಇನ್ನೆಲ್ಲಿಗೆ ಹೋಗ್ಬೇಕಂದ್ರೆ ಈ ಕೃಷಿ ಚಟುವಟಿಕೆಗಳನ್ನ ಅಥವಾ ಉಪಕಸಬುಗಳನ್ನ ಹೇಗ್ ಮಾಡ್ಬೇಕು, ಅವ್ರಿಗೆ ಆದಾಯದ ಮೂಲ ಏನು? ಹೌದು ಹೌದು ಸಿದ್ದೇಶ್ ಅವರೇ, ಮತ್ತೆ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ. ಸಮಸ್ಯೆ ಬಹಳ ಬಹಳ ಸಂಕೀರ್ಣವಾಗಿದೆ. ಖಂಡಿತ ಲೋಹಿತ್ ಅವರೇ, ಈಗ ನಟರಾಜ್ ಹೇಳ್ತಾ ಇದ್ರು ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಆನೆ ಕಾರ್ಡರಿಂಗ್ ಮಾಡಿದ್ದೀವಿ, ಫೆನ್ಸಿಂಗ್ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಆ ಭಾಗದಲ್ಲಿ ಕಾಡು ಪ್ರಾಣಿಗಳ ಹಾವಳಿ ತಡಿಲಿಕ್ಕೆ ಸರ್ಕಾರ ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡಿದೆ ಅಂತ ನೀವು ಒಪ್ಕೊಳ್ತಿರೋದನ್ನ ಈ ಸದ್ಯಕ್ಕೆ ಕಾರ್ಯಾಚರಣೆ ನೋಡೋದಾದ್ರೆ? ಇಲ್ಲ, ಸಂಪೂರ್ಣವಾಗಿ ಸರ್ಕಾರದ ನಿರ್ಲಕ್ಷ್ಯ ತೋರಿಸ್ತಾ ಇದೆ. ಯಾಕೆ ಅಂತಂದರೆ ಸಾಕಷ್ಟು ಈ ಥರದ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ಸರ್ಕಾರ ಯಾವುದೋ ಕೆಲವು ಅಧಿಕಾರಿಗಳನ್ನ ತಲೆದಂಡ ಮಾಡುತ್ತಷ್ಟೇ ಬಿಟ್ಟರೆ ಇವರು ಅಲ್ಲಿ ನೈಜವಾಗಿ ಯಾವುದೇ ರೀತಿ ನೀತಿಗಳಾಗಿರ್ಬೋದು ಅಥವಾ ಅದರದ್ದು ವಿಚಾರವಾಗಿ ಕಾಳಜಿ ಕಳಕಳಿ ವ್ಯಕ್ತಪಡಿಸಿಲ್ಲ. ಆ ರೀತಿ ಮ್ಯಾನ್ ಪವರೇ ಡೆವಲಪ್ ಮಾಡಿಲ್ಲ. ಅವರೇನು ನಮ್ಮ ರೈತರು ಹೇಳ್ತಾ ಇದ್ರು, ಗುಂಡ್ಲುಪೇಟೆ ಅವರು ಹೇಳ್ದಂಗೆ ಮ್ಯಾನ್ ಪವರೇ ಡೆವಲಪ್ ಮಾಡಿ ಇವತ್ತು ಅಲ್ಲಿ ಏನು ಒಂದು ಸಂವೇದನೆ ಇಲ್ಲದಂಥ ಸರ್ಕಾರ. ಯಾಕೆ ಅಂದರೆ ಈ ಸಂದರ್ಭದಲ್ಲಿ ಏನಾಗುತ್ತೆ, ಹುಲಿಗಳ ಸಂಚಾರ ಹೆಚ್ಚಿರುತ್ತೆ ಸಂತಾನೋತ್ಪತ್ತಿ ವಿಚಾರಕ್ಕೋಸ್ಕರ. ಈಗ ಏನು ಅಲ್ಲಿ ತಜ್ಞರು ಒಂದು ಮೊದಲನೇ ಹಂತದ ಒಂದು ಮಾಹಿತಿ ಕಲೆ ಆಗ್ತಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅದರ ಸಂಗಾತಿನ ಹುಡ್ಕಾಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಹೆಚ್ಚಿನ ರೀತಿ ಅದು ಸಂಚಾರ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರಿಗೆ ಆ ಗ್ರಾಮಸ್ಥರಿಗೂ ಸಹ ಅರಿವು ಮೂಡಿಸುವಂಥದ್ದಾಗಿರ್ಬೋದು, ಹೆಚ್ಚಿನ ಒಂದು ಸಿಬ್ಬಂದಿನ ಜೋಡಣೆ ಮಾಡಿ ಅದನ್ನು ಯಾವ ರೀತಿ ಅಲ್ಲಿ ಈ ಥರ ದಾಳಿ ಆಗ್ದಲೇ ಒಂದು ಈ ಥರದ್ದೊಂದು ಹುಲಿನ ಒಂದು ಏನು ಮಾನವ ಮತ್ತು ಹುಲಿ ಸಂಘರ್ಷ ಆ ರೀತಿ ಆಗಲಿಲ್ಲದ ರೀತಿ ಕ್ರಮ ತಗೋಬೋದಿತ್ತು. ಅದು ಯಾವುದೇ ರೀತಿಯೂ ಸಹ ಕ್ರಮ ತಗೊಂಡೇ ಇಲ್ಲ. ಅದಕ್ಕೋಸ್ಕರ ಕಳೆದ 20 ದಿನಗಳಿಂದ 3 ರಿಂದ 4 ದಾಳಿ, 3 ಅಲ್ಲಿ ಸಾವಾಗಿದೆ, ಒಂದು ಗಂಭೀರವಾದಂಥ ಸಮಸ್ಯೆ ಇದೆ. ಜೊತೆನಲ್ಲಿ ಈಗ ಕರ್ನಾಟಕ ರಾಜ್ಯ ಹುಲಿ ಸಂಖ್ಯೆ ಇರೋವಂಥದ್ದು 565 ಇದೆ. ಮಧ್ಯಪ್ರದೇಶ ಅತಿ ಹೆಚ್ಚಿರೋವಂಥದ್ದು. ಇವತ್ತು ಮಧ್ಯಪ್ರದೇಶದಲ್ಲಿ ಈ ರೀತಿ ಇಷ್ಟೊಂದು ಸಂಘರ್ಷ, ಈ ಥರದ್ದು ಸಮಸ್ಯೆಗಳಿಲ್ದಲೆ ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಆಗ್ತಾ ಇದೆ ಅಂತಂದ್ರೆ ಇವರ ಒಂದು ನಿರ್ಲಕ್ಷ್ಯ ತೋರ್ತಾ ಇದೆ. ಕಳೆದ 5 ಮರಿ ಜೂನ್ 23ಕ್ಕೆ ಮಲೆ ಮಹದೇಶ್ವರದಲ್ಲೂ ಸಹ ಹುಲಿಗಳ ಸಾವಾಯಿತು. ಅಲ್ಲೂ ಸಹ ಅದು ಯಾವುದೇ ರೀತಿ ಕ್ರಮ ಇಲ್ದಲೆ ಅಲ್ಲಿ ಸಿಬ್ಬಂದಿ ವರ್ಗ ಇಲ್ಲದಿದ್ರೆ ಸಮಸ್ಯೆ ಆಗಿ ಒಂದು 3 ರಿಂದ 4 ಜನಕ್ಕೆ ಅಲ್ಲಿ ಸಸ್ಪೆಂಡು ಮಾಡಿದ್ರು, ಅರೆಸ್ಟು ಮಾಡಿದ್ರು. ಅದು ಮತ್ತೆ ನೋಡಿ, ಇವರು ಇಲಾಖೆಯ ಒಂದು ಬೇಜವಾಬ್ದಾರಿಯಿಂದ ಅಲ್ಲಿನ ಒಂದು ಇಲಾಖೆಯ ಸಿಬ್ಬಂದಿ ವರ್ಗದವರಿಗೂ ಸಮಸ್ಯೆ ಆಗ್ತದೆ. ಬರೀ ಇದು ಕಾಡಿನ ಒಂದೇ ಸಮಸ್ಯೆ ಇಲ್ಲ, ಕಾಡಲ್ಲಿ ಇರೋದು ಒಂದು ಸಮಸ್ಯೆ ಆದರೆ ಈ ಸರ್ಕಾರದ ಎಷ್ಟು ನಿರ್ಲಕ್ಷ್ಯ ಇದೆ, ನಾಡಲ್ಲಿರೋರಿಗೂ ಸಮಸ್ಯೆ ಆಗ್ತದೆ. ಇವತ್ತು ನೀವು ವರದಿ ಗಮನಿಸಿರ್ಬೋದು, ಸುಪ್ರೀಂ ಕೋರ್ಟು ಒಂದು ಸ್ವಯಂ ಪ್ರೇರಿತ ಒಂದು ಇದು ಏನು ಹೇಳ್ತಾರೆ, ಒಂದು ವಕಾಲತ್ತು ವಹಿಸಿ ಏನು ಬೀದಿ ನಾಯಿಗಳ ಒಂದು ಹಾವಳಿ ಆಗ್ತದೆ, ದಾಳಿ ಆಗ್ತದೆ. ಒಟ್ಟು ಈ ಕರ್ನಾಟಕ ರಾಜ್ಯದಲ್ಲಿ 4,10,000 ಒಂದು ದಾಳಿ ಆಗಿದೆ. ತಿಂಗಳಿಗೆ 40,000 ಒಂದು ಆವರೇಜ್ ಒಂದು ದಾಳಿ ಆಗ್ತದೆ. ಒಂದು 34 ಸಾವಾಗಿದೆ. ಕಳೆದ ಒಂದು ವಾರದಲ್ಲಿ 3 ಸಾವಾಗಿದೆ ನಾಯಿಯಿಂದನೇ. ಬರೀ ನಾಯಿಯಿಂದ ಒಂದೇ ಅಲ್ಲ, ಇವತ್ತು ಹಸು, ಪ್ರಾಣಿ, ಎತ್ತು ಈ ಥರದ್ದು ಕಾಡಲ್ಲೂ ಅಷ್ಟೇ, ನಾಡಲ್ಲೂ ಅಷ್ಟೇ ಸಂಪೂರ್ಣವಾಗಿ ಸರ್ಕಾರದ ಬೇಜವಾಬ್ದಾರಿ ಎತ್ತು ತೋರ್ತಾ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಇವರು ಹೆಚ್ಚಿನ ರೀತಿ ಒಂದು ಕ್ರಮ ಜರುಗಿಸಲಿ ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಓಕೆ, ಅಂದರೆ ಸರ್ ತಾವು ಬರೀ ಎಲ್ಲದರಲ್ಲೂ ರಾಜಕಾರಣವನ್ನು ಹುಡುಕೋದು. ಈಗ ನೋಡಿ, ಬೀದಿ ನಾಯಿ ಹಾವಳಿ ಆಗಲಿ ಸರ್ಕಾರನೇ ಕಾರಣ ಅನ್ನೋದು, ಅಲ್ಲಿ ಚಿರತೆ ದಾಳಿ ಆಗಲಿ ಸರ್ಕಾರವೇ ಕಾರಣ, ಬರೀ ರಾಜಕಾರಣ ಯಾಕೆ ಅಂತ ಸಲಹೆಗಳನ್ನು ಕೊಡ್ಬೋದು ಸರ್ ತಾವು ವಿರೋಧ ಪಕ್ಷದ ನಾಯಕರಾಗಿ. ಅಲ್ಲ, ತಮ್ಮ ಪಕ್ಷದವ್ರು ಹೇಳ್ತಾ ಇರೋದು ನಾನು ಅಲ್ಲ, ಸಲಹೆ ಕೊಡೋದಕ್ಕೆ ಈಗ ಇಷ್ಟೊಂದೆಲ್ಲ ಸಮಸ್ಯೆ ಉದ್ಭವ ಆಗಿರೋದಕ್ಕೆ ಮತ್ತೆ ಆಳುವ ಸರ್ಕಾರಕ್ಕೆ ತಾನೇ ನಾವು ಪ್ರಶ್ನೆ ಮಾಡಬೇಕಾಗಿರೋದು. ಇದು ಇನ್ಯಾರಿಗೆ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ? ಇವತ್ತು ನೋಡಿ, ಈಶ್ವರ್ ಖಂಡ್ರೆ ಅವರು ಎಷ್ಟು ಅವರಿಗೆ ಈ ಒಂದು ರೈತಾಪಿ ವರ್ಗದ ಬಗ್ಗೆ ಎಷ್ಟು ಅಸಹನೆ ಇದೆ ಅಂತಂದ್ರೆ, ಮೊದಲನೇ ರಾಜಶೇಖರ್ ಅಂತೇಳಿ ಒಬ್ಬ ರೈತರು ಸಾವಾಗತ್ತೆ, 12 ಕಿಲೋಮೀಟರ್ ದೂರದಲ್ಲಿ ಅವರು ಅರಣ್ಯ ಸಚಿವರಿದ್ದಾರೆ. ಅವತ್ತು 3 ರಿಂದ 4 ಗಂಟೆ ಆದರೂ ಹೋಗಿಲ್ಲ ಯಾರು ಇಲಾಖೆ ಅಧಿಕಾರಿಗಳು. ಮತ್ತೆ ಇವರು ಸಚಿವರು ಹತ್ರದಲ್ಲಿದ್ರು ಸಹ ಅಲ್ಲಿ ಹೋಗಿಲ್ಲ. ಮಾರನೇ ದಿನ ಹೋಗ್ತಾರೆ, ಅದು ಮೈಸೂರಿಗೆ ನೀವು ಬಾಡಿನ ತಗೊಂಡ್ಬನ್ನಿ, ಅಲ್ಲಿ ನಾನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ರಾಜಕಾರಣ ಅಲ್ವಾ? ಇವರಿಗೆ ಅಲ್ಲಿ ಆಗಿರೋಂಥ ಪ್ರಮಾದ ಆಗಿದೆ, ಏನಾಗಿದೆ ಒಂದು ಸಾಂತ್ವನ ಹೇಳ್ತದೆ. ಅವ್ರು ಹೇಳ್ತಾರೆ, ನಮ್ಗೆ ನಿಮ್ದು ಏನೋ ಕೊಡೋಂಥ 20 ಲಕ್ಷ ರೂಪಾಯಿ ನಮಗೆ ಯಾವುದೇ ರೀತಿ ಪರಿಹಾರನೂ ಬೇಡ, ಬಂದು ಒಂದು 4 ಮಾತು ಹೇಳಿ ಈ ರೀತಿ ಮುಂದೆ ಆಗದಿದ್ದ ರೀತಿ ಒಂದು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಒಂದು ಸೂಕ್ಷ್ಮತೆ ಇಲ್ಲ ಅಂತಂದ್ರೆ ಈ ಸರ್ಕಾರಕ್ಕೆ ಮತ್ತೆ ಇನ್ನೇನು ಪ್ರಶ್ನೆ ಮಾಡ್ದಲೆ? ಖಂಡಿತ ಬರ್ತೀನಿ ಸರ್. ಒಂದು ಬ್ರೇಕ್ ಸಮಯದ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಜೋಸೆಫ್ ಸರ್, ಈಗ ಹುಲಿ ದಾಳಿಗಳು ನಾವು ನೋಡ್ತಾ ಇದ್ದೀವಿ.
ಈಗ ಟೆರಿಟರಿಗೋಸ್ಕರ ಹುಲಿಗಳ ಮಧ್ಯೆ ಸಂಘರ್ಷ ನಡೀತೆ, ದಾಳಿಗಳು ಒಂದಕ್ಕೊಂದು ಮಾಡ್ಕೊಳ್ತಾ ಇರ್ತವೆ. ಈ ವ್ಯಾಪ್ತಿ ನಂದು, ಈ ಪ್ರದೇಶ ನಂದು ಅಂತೇಳಿ. ಹಾಗಾಗಿನೇ ಈಗ ಮುದಿ ಹುಲಿಗಳು ಜಾಸ್ತಿ ಈ ಕಡೆ ನಾಡಿನ ಕಡೆಗೆ ಲಗ್ಗೆಡುವಂಥ ಸಾಧ್ಯತೆಗಳು ನಾವು ಸಹಜವಾಗಿ ವೈಜ್ಞಾನಿಕವಾಗಿ ನೋಡಿದ್ದೇವೆ. ಅಂದರೆ ಬೇಟೆಗೋಸ್ಕರನವಾಗೆ ಈ ಹುಲಿಗಳು ಹಳ್ಳಿ ಕಡೆಗೆ ಬರ್ತಾ ಇದ್ದಾವ, ಅಥವಾ ಜಾನುವಾರುಗಳು ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡ್ತಿದ್ದಾವ ಅನ್ನೋದು ಹೇಗೆ? ಅಂದರೆ ಬೇಟೆಗಳು ಸಿಗ್ತಿಲ್ಲ, ಹಾಗಾಗಿ ಬರ್ತಾ ಇದ್ದಾವೆ ಅನ್ನೋದು. ಅಲ್ಲ, ಏನಾಗತ್ತೆ ಅಂದ್ರೆ ಯಾವಾಗ ಹಳ್ಳಿ ಕಡೆ ಬರುತ್ತೆ, ಊರ್ ಕಡೆ ಬರುತ್ತೆ ಅಂದ್ರೆ ಕಾಡಂಚಿಗೆ, ಅದಕ್ಕೇನಾದ್ರೂ ಗಾಯ ಆಗಿದ್ರೆ ಅಂಟು ಮಾಡಕ್ ಆಗ್ತಿಲ್ಲ, ನ್ಯಾಚುರಲ್ ಪ್ರೇ ಅಂಟು ಮಾಡಕ್ ಆಗಿಲ್ಲ ಅಂದ್ರೆ ದನ ಹೊಡಿಯಕ್ ಬರುತ್ತೆ ಅಥವಾ ಕುರಿ ಮೇಕೆ ಹೊಡಿಯಕ್ ಬರುತ್ತೆ. ಅಂತ ಟೈಮ್ ಒಳಗೆ ಮನುಷ್ಯರಿಗೂ ದಾಳಿ ಆಗತ್ತೆ, ಒಂದಾಗತ್ತೆ. ಅಥವಾ ಕೆಲವು ಯಂಗ್ ಮರಿಗಳು ಸಬ್ ಅಡಲ್ಟ್ ಅಂತೀವಿ, ತಾಯಿಂದ ಆಗ್ತಾನೆ ಆಚೆ ಬಂದಿರತ್ತೆ, ಅದು ಟೆರಿಟರಿ ಹುಡ್ಕೊಂಡ್ ಬರುತ್ತೆ. ಅದಕ್ಕೆ ಟೆರಿಟರಿ ಸಿಕ್ಕಲ್ಲ, ಯಾಕಂದ್ರೆ ಇನ್ನ ದೊಡ್ಡ ದೊಡ್ಡ ಹುಲಿಗಳು ಅದನ್ನ ಹತ್ರ ಸೇರ್ಸ್ಕೊಳ್ಳಲ್ಲ, ಬಿಡಲ್ಲ ಟೆರಿಟರಿ ಒಳಗೆ. ಒಂದೊಂದು ಟೈಗರ್ಗೂ ಈಗ ಅಂದಾಜಿಗೆ 8.6 ಸ್ಕ್ವೇರ್ ಕಿಲೋಮೀಟರ್ ಒಂದು ಟೈಗರ್ಗೆ ಸ್ಕ್ವೇರ್ ಕಿಲೋಮೀಟರ್ ತರ ಲೆಕ್ಕ ಹಾಕಿದ್ದಾರೆ. ಸೊ ಅದು ಏನು ಜಾಗ ಹುಡ್ಕೊಂಡ್ ಬರ್ಬೇಕಾದ್ರೆ ಊರ್ ಕಡೆ ಬಂದೇ ಬರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳುತ್ತೆ, ಅಥವಾ ಗಲಾಟೆ ಆಗಿ ಅದನ್ನ ಹಿಡಿಬೇಕಾಗಿರುತ್ತೆ, ಅಥವಾ ಪಾಯ್ಸನ್ ಆಗತ್ತೆ. ಸೊ ಈ ತರ ಎಲ್ಲ ನಡೀತಿರತ್ತೆ. ದಿಸ್ ಇಸ್ ನ್ಯಾಚುರಲ್ ಸೈಕಲ್, ಇದಾಗ್ತಾನೆ ಇದೆ. ಸೊ ಎಲ್ರಿಗೂ ಗೊತ್ತು, ನಂಬರ್ ಆಫ್ ಟೈಗರ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ, ಯಾಕಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಚೆನ್ನಾಗಿದೆ. ಪ್ರೇ ಡೆನ್ಸಿಟಿ ಇರೋದ್ರಿಂದ, ಪ್ರೊಟೆಕ್ಷನ್ ಚೆನ್ನಾಗಿರೋದ್ರಿಂದ ಟೈಗರ್ ನಂಬರ್ಸ್ ಜಾಸ್ತಿ ಆಗಿದೆ. ಬಟ್ ಅದು ಬಿಟ್ಟು ನಾವ್ ಹೇಳೋದಂದ್ರೆ ನಮಗೆ ವರಿ ಆಗೋದೇನಂದ್ರೆ, ನಮಗೆ ಗೊತ್ತು ಈ ತರ ಆಚೆಗಳು ಹುಲಿ ಇದೆ, ಊರ್ ಕಡೆ ಬಂದಿದೆ ಹುಳಿ ಅಂದಾಗ ನಾವೇನ್ ಮಾಡ್ಬೇಕು? ಗಂಭೀರವಾಗಿ ನಾವು ಕೆಲಸ ಮಾಡ್ಬೇಕು. ಹೌದು, ಈ ತರ ರೈತರಿಗೆ ತೊಂದರೆ ಇದೆ, ನಾವು ಅವ್ರ ಜೊತೆ ಸಾಥ್ ಕೊಡ್ಬೇಕು ಅಂದ್ಬಿಟ್ಟು ನಾವು ಅದನ್ನ ಏನಾದ್ರು ಒಂದು ಪ್ರಯತ್ನ ಮಾಡ್ಬೇಕು. ಈಗ ನೀವು ನೋಡಿ, ಎಡಿಯಾಲ ಒಳಗೆ ಅವರು ಒಬ್ರು ಮುನಿರಾಜ ಮಠ ಹಾರಫ್ ಅವರು ಟೈಗರ್ ಅಷ್ಟೆಲ್ಲ ಗಲಾಟೆ ಮಾಡಿದ್ರು, ಊರ್ ಜನ ಜೊತೆ ಸೇರ್ಕೊಂಡೇ ಅವ್ರು ಹಿಡಿದ್ರು. ಸೊ ಅವ್ರಿಗೆ ಇದಿತ್ತು ಮಾಡ್ಬೇಕು ಅಂದ್ಬಿಟ್ಟು, ಬೇರೆ ಯಾಕೆ ಕೆಲಸ ಮಾಡ್ತಿಲ್ಲ ಆರಫಗಳು? ಈಗ ಜೋಸೆಫ್ ಸರ್, ಹಾಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ ನಾನು. ಈಗ ನಮ್ಮ ಜೊತೆಗೆ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವಂತಹ ಅಂಬಾಡಿ ಮಹಾದೇವ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಿಮಗೆ ಸರ್, ಮಾನವ ಮತ್ತು ಈ ಕಾಡು ಪ್ರಾಣಿಗಳ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಮೈಸೂರು ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ, 3 ಜನ ರೈತರು ಬಲಿಯಾಗಿದ್ದಾರೆ, 15 ಅಂತರದಲ್ಲಿ ಮತ್ತೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಕಾಡು ಪ್ರಾಣಿಗಳ ಉಪಟಳಕ್ಕೆ ಕಾರಣಗಳನ್ನ ನಾವು ವೈಜ್ಞಾನಿಕವಾಗಿ ಹುಡುಕ್ತಾ ಹೋಗ್ತಾ ಇದ್ದೀವಿ. ಬಟ್ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಸರ್, ಈಗ ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಥರದ ದಾಳಿಗಳು ಅಥವಾ ನೀವು ತೆಗೆದುಕೊಂಡಂತಹ ಕೆಲವೊಂದಿಷ್ಟು ಆಗಿನ ಕ್ರಮಗಳು, ಈಗ ಏನು ಮಾಡಬೇಕಾಗಿದೆ ಬದಲಾವಣೆಗಳನ್ನ ಅಂತ ಹೇಳ್ತೀರಿ? ಈಗ ಕಾಡು ಪ್ರಾಣಿಗಳ ನಾಡಿಗೆ ಬರೋಕೆ ಬಹಳಷ್ಟು ರೀಸನ್ಸ್ ಇದಾವೆ. ಓಕೆ. ಮುಖ್ಯವಾಗಿ ಹ್ಯಾಬಿಟಾಟ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಹ್ಯಾಬಿಟಾಟ್ ಡಿಸ್ಟರ್ಬೆನ್ಸ್ ಅಂದ್ರೆ ಟೂರಿಸಂ ಇರ್ಬೋದು, ಓಕೆ, ಓಡಾಟ ಜಾಸ್ತಿ, ಜನಗಳದ್ದು, ವೆಹಿಕಲ್ಸ್, ಅದೊಂದು. ಎರಡನೇದು ಈ ಪ್ರೀ ಪ್ರೆಡೇಟರ್ ಇದೆಲ್ಲ, ಪ್ರೇ ಪ್ರೆಡೇಟರ್ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ. ಪ್ರಾಣಿಗಳಿಗೆ ಬೇಕಾದಷ್ಟು ಆಹಾರ ಸಿಕ್ಕಿಲ್ಲ ಅಂದ್ರೆ ಕರೆಕ್ಟ್ ಹೊರಗೆ ಬರ್ತವೆ. ಅದಕ್ಕೆ ಸರ್ಚ್ ಆಫ್ ಫುಡ್ ಮೈನ್ ಬರೋದು. ಫುಡ್ ಇಲ್ಲ ಅಂದ್ರೆ ಬರ್ತದೆ ಒಂದು. ಇನ್ನೊಂದು, ಈ ಹುಲಿಗಳು ಮತ್ತೆ ಮೇಜರ್ ಆಗಿ ಹುಲಿಗಳು ಬರೋದು ಇನ್ಫೈಟಿಂಗ್. ಒಂದಕ್ಕೊಂದು ಫೈಟ್ ಆಗಿ ಸ್ಟ್ರಾಂಗೆಸ್ಟ್ ಉಳ್ಕೋತದೆ, ಇನ್ನೊಂದು ಆಚೆ ಬಂದ್ಬಿಡುತ್ತೆ. ಹೌದು ಹೌದು. ಆಮೇಲೆ ನಾರ್ಮಲಿ ಹುಲಿಗಳು ಅಟ್ಯಾಕ್ ಮಾಡೋದು ಕಡಿಮೆ, ಪ್ರಾಣಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದು ತುಂಬಾ ವಿರಳ. ಶ್ರೇಯ ಕೇಸಸ್ ಈ ತರ ಆಗ್ತದೆ. ರೀಸನ್ಸ್. ಹಲೋ, ಈ ಸೋಲಾರ್ ಫೆನ್ಸಿಂಗು ಮತ್ತೆ ರೈಲ್ವೆ ಬ್ಯಾರಿಕೇಡ್ ಇವೆಲ್ಲವೂ ಕೂಡ ಹಾಕಿದ್ರೆ ಕಂಪ್ಲೀಟ್ ಆಗಿ ಶಾಶ್ವತವಾಗಿ ಪರಿಹಾರ ಸಿಗ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಸೋಲಾರ್ ಫೆನ್ಸಿಂಗ್, ರೈಲ್ವೆ ಬ್ಯಾರಿಕೇಡ್ ನಮ್ಮ ಆನೆಗಳಿಗೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ನಾನು ಬಂಡೀಪುರಲ್ಲಿದ್ದಾಗ ಸುಮಾರು ಒಂದು 50 ಕಿಲೋಮೀಟರ್ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಅವಾಗ. ಓಕೆ. ನಮ್ಮ ಬಂಡೀಪುರ ಸ್ಟಾರ್ಟ್ ಮಾಡಿದ ಒಂದು ಸುಮಾರು 50 ಕಿಲೋಮೀಟರ್ ಮಾಡಿದ್ವಿ. ಆನೆಗಳ ಹೊರಗೆ ಬರೋದು ಕಮ್ಮಿ ಆಯ್ತು. ಮುಖ್ಯವಾಗಿ ಇದಕ್ಕೆ ಹುಲಿಗಳಿಗೆ ನಾವು ಬೇಲಿ ಹಾಕ್ಲಿಕ್ಕೆ ಆಗಲ್ಲ. ಕರೆಕ್ಟ್. ಮುಖ್ಯವಾಗಿ ಹುಲಿಗಳ ಪ್ರಾಣಿಗಳು ಗೊತ್ತಲ್ಲ, 15-20 ಅಡಿ 10 ಮೇಲೆ ನೀವು ಬೇಲಿ ಫೆನ್ಸ್ ಹಾಕಿದ್ರೆ ಆಮೇಲೆ ಕೆಳಗೆ ನುಗ್ಗಿ ಬರೋ ಚಾನ್ಸಸ್ ಇದೆ. ಆಮೇಲೆ ಈ ಅಟ್ಯಾಕ್ ಮಾಡೋ ಹುಲಿಗಳು ಮುಖ್ಯವಾಗಿ ಏಜ್ ಆಗಿರ್ತವು. ಏಜ್ ಆಗಿ ಅವಕ್ಕೆ ಬೇರೆ ಪ್ರಾಣಿಗಳನ್ನ ಅಟ್ಯಾಕ್ ಮಾಡಕ್ ಆಗಲ್ಲ, ಪ್ರೇ ಅನಿಮಲ್ಸ್ ಅನ್ನ. ಆಮೇಲೆ ಕೆಲವು ಮರಿ ಹಾಕಿದ ತಾಯಿ ಇದ್ರೆ ಅದು ದೂರ ಓಡಾಡಕ್ ಆಗಲ್ಲ, ಜಾಸ್ತಿ ಅಲ್ಲಿ ನಿಂತಿರ್ತ, ಮರಿಗಳನ್ನ ಪ್ರೊಟೆಕ್ಟ್ ಮಾಡಕ್ ಒಂದ್ 3-4 ತಿಂಗಳು ಒಟ್ಟಿಗೆ ಇರ್ತದೆ. ಈ ತರದ ಕೇಸಲ್ಲಿ ಕೆಲವು ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ತದೆ ಹುಲಿಗಳು.
ಆಮೇಲೆ ಜನಗಳಿಗೂ ಸ್ವಲ್ಪ ಅವೇರ್ನೆಸ್ ಕೊಡ್ಬೇಕಾಗತ್ತೆ ನಾವು ಜಾಸ್ತಿ. ಕರೆಕ್ಟ್, ಹೌದು, ಇಂಪಾರ್ಟೆಂಟ್. ಕಾಡಿಗೆ ಸೌದಿಗೆ ಹೋಗೋದು ಅಥವಾ ಬೇರೆ ಏನು ಕಳ್ತನ ಮಾಡಕ್ ಹೋಗೋದು ಆತನೂ ಇರ್ತದೆ. ಅದು ನಾವು ಸ್ವಲ್ಪ ರೈತರಿಗೂ ಎಜುಕೇಟ್ ಮಾಡ್ಬೇಕು, ಪಬ್ಲಿಕ್ ಎಜುಕೇಟ್ ಮಾಡ್ಬೇಕು. ಹೀಗಾಗಿ ಜಾಸ್ತಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ರೆ ಇನ್ನೊಂದು ಈ ಹಸುಗಳನ್ನ ತಿಂತವೆ ಪ್ರಾಣಿಗಳೆಲ್ಲ ಬಂದು. ಹೌದು. ಹುಲಿಗಳು ಕೆಲಸ ಅಟ್ಯಾಕ್ ಮಾಡಿದಾಗ ಪ್ರಾಣಿಗಳಿಗೆ ಪರಿಹಾರ ಕೊಡ್ಬೇಕಾಗತ್ತೆ ಕೂಡಲೇ, ಡಿಲೇ ಮಾಡಕ್ ಹೋಗ್ಬಾರ್ದು. ಅದು ಬಹಳಷ್ಟು ಬೇಗ ಕೊಟ್ರೆ ಅವರ ಹೊಂದಾಣಿಕೆ ನಮ್ದು ಮತ್ತು ವಿಲೇಜಸ್ ಹೊಂದಾಣಿಕೆ ಜಾಸ್ತಿ ಬೇಕಾಗುತ್ತೆ. ಯಾವಾಗ ವಿಲೇಜಸ್ಗೂ ನಮ್ಗೆ ಟಜಲ್ ಸ್ಟಾರ್ಟ್ ಆಗುತ್ತೆ, ಪ್ರಾಣಿಗಳನ್ನ ರಿಪೀಟೆಡ್ ಆಗಿ ಹಸುಗಳನ್ನ ಎಮ್ಮೆಗಳು ತಿಂದ್ರೆ ಅವಕ್ಕೆ ಏನಾಗುತ್ತೆ, ರೈತರು ರುಚಿಗಿರ್ತಾರೆ, ಪರಿಹಾರ ಸಿಕ್ಕಲ್ಲ. ಪ್ರಾಣಿಗಳಿಗೆ ವಿಷ ಹಾಕೋದು, ಸತ್ತಿರೋ ಪ್ರಾಣಿಗೆ ವಿಷ ಹಾಕೋದು. ಈಗಾಗಲೇ ಚಾಮರಾಜನಗರದಲ್ಲಿ ನೋಡಿದ್ರೆ ನೀವು, 3-4 ಹುಲಿಗೆ ಸತ್ತೋದು ಪಾಪ. 5. ಹೌದು, ಹೌದು. ಹೀಗಾಗಿ ರೈತರಿಗೆ ಎಲ್ಲ ಪರಿಹಾರ ಕೊಡೋದನ್ನ ಕೊಡಬೇಕು ಸರ್. ಇನ್ನೊಂದು, ಈಗ ಸರ್ಕಾರ ಸಫಾರಿಯನ್ನ ಬಂದ್ ಮಾಡಿದೆ ಸರ್. ನಿಜಕ್ಕೂ ಸಫಾರಿಯಿಂದ ಹುಲಿಗಳಿಗೆ ಡಿಸ್ಟರ್ಬ್ ಆಗುತ್ತಾ? ಅದರಿಂದ ವಿಚಲಿತಗೊಂಡು ಅವು ಈ ಕಡೆ ಬರ್ತಾವ ಅಂತ ಹೇಳಿ? ಅದು ಇರುತ್ತೆ. ಸಫಾರಿ ನಾವು ಸೈಂಟಿಫಿಕ್ ಆಗಿ ಕ್ಯಾರಿಂಗ್ ಕೆಪಾಸಿಟಿ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಹಗಲು ಒಂದು ಟೈಮಿಂಗ್ಸ್ ಕೊಡ್ಬೇಕು, ರಾತ್ರಿ ಹೊತ್ತಲ್ಲಿ ವೆಹಿಕಲ್ ಓಡಾಟಗಳು ಜಾಸ್ತಿ ಇದಾವೆ ತಮ್ಗೆ ಗೊತ್ತಿದ್ದಂಗೆ. ಈ ಕಡೆ ವಯನಾಡು ಮತ್ತೆ ತಮಿಳ್ನಾಡು ಕಡೆ ಹೋಗುವಂತ ವಾಹನಗಳು ರಾತ್ರಿ ಹೋಗ್ತಾ ಇರ್ತವೆ, ಸಫಾರಿ ವಾಹನಗಳು ಕಾಡು ಒಳಗೆ ಹೋಗ್ತಾ ಇರ್ತವೆ. ಸೊ ಅದನ್ನ ಟೈಮಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಮಾನ್ಯ ಸಚಿವರು ಸ್ವಲ್ಪ ಇದನ್ನ ಮಾಡಿದ್ದಾರೆ. ಒಂದು ಸಫಾರಿನೇ ಕಟ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಮಾಡಿದ್ರೆ ಒಂದು ಲಾಸ್ಟ್ ಸಫಾರಿ 6 ಗಂಟೆ ಮೇಲೆ ಮಾಡಲೇಬಾರ್ದು. ಅದು ಕ್ಯಾರಿಂಗ್ ಕೆಪಾಸಿಟಿ ಬೇಕಾದ್ರೆ ಮಾಡ್ಬೇಕು. ತುಂಬಾ ಜಾಸ್ತಿ ಡೀಪ್ ಇನ್ಸೈಡ್ ಫಾರೆಸ್ಟ್ ಹೋಗ್ಬಾರ್ದು. ಸ್ವಲ್ಪ ಇಲಾಖೆ ಇರೋದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಸಫಾರಿನ ಲಿಮಿಟೆಡ್ ಆಗಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಉದ್ಯೋಗ ಕೊಡ್ತದೆ. ಸಫಾರಿ ಮಾಡಿದ್ರೆ ಇಕೋ ಡೆವಲಪ್ಮೆಂಟ್ ಆಕ್ಟಿವಿಟಿ ಆಗ್ತದೆ, ಬಹಳ ಜನಕ್ಕೆ ಉದ್ಯೋಗ ಸಿಗ್ತದೆ, ರೆವಿನ್ಯೂ ಬರ್ತದೆ. ಮ್ಯಾನೇಜ್ಮೆಂಟ್ ಆಫ್ ದಿ ಸಫಾರಿ ಮತ್ತೆ ಪಾರ್ಕಿಗೆ ಬೇಕಾಗುತ್ತೆ. ಬಟ್ ಸೈಂಟಿಫಿಕ್ ಆಗಿ ಲೆಕ್ಕ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ ಇವೆಲ್ಲ. ಬಟ್ ಅರಣ್ಯ ಇಲಾಖೆಯವರು ನೋಡ್ತಾ ಇದ್ದೀವಿ, ಈಗ ಬೋನ್ ಇರಿಸಿರ್ತಾರೆ, ಅವ್ರ ಕಾರ್ಯಾಚರಣೆ ನೋಡ್ತಾ ಇದ್ರೆ ಇನ್ನೂ ಪರಿಣಾಮಕಾರಿ ಆಗ್ಬೇಕಾ ಅಂತ ಹೇಳಿ. ಯಾಕಂದ್ರೆ ರಾತ್ರಿ ಗಸ್ತಿರ್ಗೋದಾಗಿರ್ಬೋದು ಅಥವಾ ಇನ್ನೂ ಎಫೆಕ್ಟಿವ್ಲಿ ಮಾಡೋದಾಗಿರ್ಬೋದು. ಯಾಕಂದ್ರೆ ಡಿಲೇ ಆಗ್ತಿದೆ ಸರ್. ಹುಲಿ ದಾಳಿ ಆಗಿರುತ್ತೆ, 3 ದಿನಕ್ಕೆ 4 ದಿನಕ್ಕೆ ಹುಲಿ ಸಿಗುತ್ತೆ. ಆಮೇಲೆ ಟ್ರ್ಯಾಕ್ ಮಾಡೋದು ಕೂಡ ಅಲ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲ, ಇವೆಲ್ಲ ಸ್ವಲ್ಪ ನಾವು ಅರ್ಲಿಯಾಗಿ ಮಾಡ್ಬೇಕು. ಸ್ವಲ್ಪ ಸರ್ವೇಲೆನ್ಸ್ ಚೆನ್ನಾಗಿರ್ಬೇಕಾಗುತ್ತೆ. CCTV ಕ್ಯಾಮೆರಾಗಳು ಮತ್ತೆ ಡ್ರೋನ್ಗಳೆಲ್ಲ ನಾವು ರೆಗ್ಯುಲರ್ ಆಗಿ ಹಾರಾಡ್ತಾ ಇರ್ಬೇಕು. ಇದಾದಾಗಷ್ಟೇ ನಾವು ಆಕ್ಟಿವ್ ಸಾಲದು. ಯಾವಾಗ್ಲೂ ಸ್ವಲ್ಪ ವಿಜಿಲೆನ್ಸ್ ಇರಬೇಕು, ಸರ್ವೇಲೆನ್ಸ್ ಚೆನ್ನಾಗಿರ್ಬೇಕು. ಯಾಕಂದ್ರೆ ಯಾವ್ದೋ ಒಂದು ಪ್ರಾಣಿಗಳು ಆಚೆ ಬಂದಾಗ ನಮ್ಮ ಬಾರ್ಡರ್ ಅಲ್ಲಿ ಸ್ವಲ್ಪ ಸ್ಟಾಫ್ಗಳ ಮೂವ್ಮೆಂಟ್ ಚೆನ್ನಾಗಿದ್ರೆ ಗೊತ್ತಾಗ್ತದೆ. ಈಗ ಎಲ್ಲೋ ಮೊದಲಿಂದಲೂ ನಮ್ಮಲ್ಲಿ ಸುಮಾರು ಬಂಡೀಪುರದಲ್ಲಿ ಸುಮಾರು 40 ಕ್ಯಾಂಪ್ ಇದಾವೆ, ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ. ಅವರಿಗೆಲ್ಲ ಮೊಬೈಲ್ ಕೊಟ್ಟು ರೆಗ್ಯುಲರ್ ಟ್ರ್ಯಾಕ್ ಮಾಡಿ ಎಲ್ಲೆಲ್ಲಿ ಎನಿಮಲ್ಸ್ ಬಂದಿದೆ, ಎಲ್ಲಿ ಹೋಗಿದೆ, ಏನು ವಿಚಾರಗಳೆಲ್ಲ ರೈತರೊಟ್ಟಿಗೆ ಸಂಪರ್ಕ ಇಟ್ಕೊಂಡು ಓಡಾಡಿದ್ರೆ ಕಂಟ್ರೋಲ್ ಮಾಡ್ಕೋಬಹುದು. ಆದಾಗಷ್ಟೇ ನಾವು ಎಚ್ಚರಿಕೆ ಮಾಡ್ಕೋತೀವಿ. ಸ್ವಲ್ಪ ರೆಗ್ಯುಲರ್ ಇಂಟ್ರಾಕ್ಷನ್ ಇರಬೇಕು ರೈತರೊಟ್ಟಿಗೆ ಮತ್ತು ಕೋಆರ್ಡಿನೇಷನ್ ಇರಲೇಬೇಕು ಇದಕ್ಕೆ. ನಿಜ. ಎಸ್, ಥ್ಯಾಂಕ್ ಯು ಮಹಾದೇವ್ ಅವರೇ. ಭಾಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರೆ ನಮಗೆ. ಥ್ಯಾಂಕ್ ಯು ನಿಮಗೆ TV5 ಕಡೆಯಿಂದ. ಜೋಸೆಫ್ ಸರ್, ತಾವು ಹೇಳ್ತಾ ಇದ್ರಿ ಆಗಲೇ ಹುಲಿ ಯಾವ ಕಾರಣಕ್ಕೋಸ್ಕರ ನಾಡಿನ ಕಡೆ ಬರುತ್ತೆ ಅಂತ. ಇನ್ನೊಂದು ಸರ್, ಹುಲಿ ಯಾರಿಗೋಸ್ಕರನೂ ಅದು ದಾಳಿ ಅಂದರೆ ತಮ್ಮ ಹಕ್ಕಿಗಾಗಿ ಹೋರಾಟ ನಡೆಸುವಂಥ ಒಂದು ಗುಣ ಹುಲಿಗಿದೆ. ಅದು ಮಾನವನ ಶತ್ರು ಅಲ್ಲ ಸರ್. ರೈತರು ಕೂಡ ಈ ಹಿಂದೆ ಅದನ್ನು ಬಹಳ ಪ್ರೀತಿ ಗೌರವದಿಂದ ಕಾಣ್ತಾ ಇದ್ರು. ತಮ್ಮ ಜಮೀನುಗಳು ಬಂದರೆ ಆಯಿತು, ಬರುತ್ತೆ, ಹೋಗುತ್ತೆ, ವಿರೋಧ ಮಾಡ್ತಿರಲಿಲ್ಲ. ಬಟ್ ಈಗ ವಿರೋಧ ವ್ಯಕ್ತವಾಗ್ತಿದೆ. ಜೊತೆಗೆ ಮಾನವನ ಅತಿಯಾಸೆ ಕೂಡ ಕಾರಣ ಆಗ್ತಿದೆಯಾ ಅಂತ. ಯಾಕಂದರೆ ನಾವು ಹಸ್ತಕ್ಷೇಪ ಮಾಡ್ತಾ ಇದ್ದೀವಿ ಅಥವಾ ಒತ್ತುವರಿ ಮಾಡ್ಕೊಳ್ತಾ ಇದ್ದೀವಿ, ಆ ಒಂದು ಹುಲಿಗಳ ಪ್ರದೇಶಕ್ಕೆ ನಾವು ಕಾಲಿಡ್ತಿದ್ದೀವಿ. ಎಲ್ಲ ಒಂದು ಕಡೆ ಇದೆಲ್ಲವೂ ಕೂಡ ಕಾರಣ ಆಗುತ್ತಂತ, ಇನ್ಕ್ಲೂಡಿಂಗ್ ಬೇಕು. ನನ್ಗೊಂದು 2 ನಿಮಿಷ ಕೊಟ್ರೆ ನಾನು ಕರೆಕ್ಟ್ ಆಗಿ ಹೇಳ್ತೀನಿ. ಖಂಡಿತ. ಈಗ ಆಗ್ತಾ ಇರೋದು ಏನಂದ್ರೆ, ಈಗ ಜಾಸ್ತಿ ಆಗ್ತಾ ಇರೋದು ಏನಂದ್ರೆ ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ ಒಂದು. ಎರಡನೇದಾಗಿ ಏನಾಗ್ತಿದೆ ಅಂದ್ರೆ ಎಲ್ಲೆಲ್ಲಿ ಹುಲಿ ಊರ್ ಕಡೆ ಬರ್ತಿದೆ ಅಂತ ನೋಡಕ್ ಹೋದ್ರೆ ನೀವೆಲ್ಲ ಬರ್ತಾ ಇರೋದು ಈ ಕಡೆ ಎಲ್ಲ ಇಲ್ಲಿ ಸರ್ಗೂರ್ ಕಡೆ, HD ಕೋಟೆ ಕಡೆ, ಆಮೇಲೆ ನಮಗೆ ಗುಂಡ್ಲುಪೇಟೆ ಕಡೆಗೆ ಜಾಸ್ತಿ ಬರ್ತದೆ ಹುಲಿಗಳು. ಯಾಕಂದ್ರೆ ಅದೆಲ್ಲ ಬೌಂಡ್ರೀಸ್ ಬರುತ್ತೆ. ಸೊ ನಿಮ್ಗೆ ಯಾವ ಏರಿಯಾಗಳಿಗೆ ಟೈಗರ್ ಜಾಸ್ತಿ ಬರ್ತಿದೆ ಅಂತ ಗೊತ್ತಾಗ ನಾವ್ ಏನ್ ಮಾಡ್ಬೇಕು, ವಿಜಿಲೆನ್ಸ್ ಚೆನ್ನಾಗಿರ್ಬೇಕು. ನಾವು ರೈತರಿಗೆ ತಿಳಿಸ್ಬೇಕು ಈ ತರ ಹುಲಿ ಓಡಾಡ್ತಿದೆ. ರೈತರೇ ಹೇಳ್ತಾರೆ, ಬಟ್ ಆದ್ರೂ ನಾವು ಇಂಥದ್ದು ಸಿಚುವೇಶನ್ ಇದೆ ಅಂದ್ಬಿಟ್ಟು ನಾವು ಹೋಗಿ ಅನೌನ್ಸ್ಮೆಂಟ್ ಮಾಡ್ಬೇಕು. ಅದನ್ನ ನಾವು ಮಾಡಿಲ್ಲ ಈ ಸತಿ. ನಮ್ ಬಂದೀಪುರವಾಗಿ ಮಾಡಿಲ್ಲ. ರೈತರ ಖುದ್ದಾಗಿ ಬಂದು ಹೇಳ್ಬೇಕಾಗಿದೆ. ಆ ತರ ಸಿಚುವೇಶನ್ ಬಂದ್ಬಿಟ್ಟಿದೆ. ಸೊ ನಾನ್ ಹೇಳೋ ಅಂದ್ರೆ, ಈಗ ನೀವ್ ಈ ಕಡೆ ಬನ್ನಿ, ಕುಂದಕೆರೆಗೆ ಬನ್ನಿ, ಕುಂದಕೆರೆ ಬಂದೀಪುರ ಒಳಗೆ ಬನ್ನಿ, ಗುಂಡಲ್ಪೇಟೆ ಹತ್ರ ಅಲ್ಲಿ ಟೈಗರ್ ಅಲ್ಲಿ ಯಾಕೆ ಆಚೆ ಇದೆ ಅಂತ ಹೇಳ್ತೀನಿ. ಅಲ್ಲಿ ಆಲ್ರೆಡಿ 2 ಟೈಗರ್ ಹಿಡ್ದವ್ರೆ 1.5 ತಿಂಗಳೊಳಗೆ. ಒಂದು ಗಾಯ ಆಗಿತ್ತು, ಇನ್ನೊಂದು ಗಲಾಟೆ ಆಗಿ ಅದನ್ನ ಹಿಡಿದು ತಗೊಂಡು ಹೋಗಿ ಬೇರೆ ಕಡೆ ಬಿಟ್ಟಿದ್ದಾರೆ.
ಸೊ ಯಾಕೆ ಆಗ್ತಿದೆ ಅಂದ್ರೆ, ಈಗ ನಮ್ಮಂತ ಜನ ಬೆಂಗಳೂರು, ಆಂಧ್ರ, ಮೈಸೂರಿಂದ ತಗೊಂಡ್ ಹೋಗ್ಬಿಟ್ಟು ದುಡ್ಡಿದೆ, ಅಹಂಕಾರ ಇದೆ ಅಂದ್ಬಿಟ್ಟು ಅಲ್ಲಿ ಜಾಗ ತಗೊಳ್ಳೋದು, ಕರೆಕ್ಟ್. ಒಂದ್ ಸಣ್ಣ ಪುಟ್ಟ ರ್ಯಾಂಚ್ಗಳು ಕಟ್ಬಿಟ್ಟು ನಮ್ಮ ಮಜಾ ಮೋಜ್ ಮಾಡಕ್ಕೆ ತಿಂಗಳಿಗೆ ಒಂದ್ಸತಿ ಅಥವಾ ತಿಂಗಳಿಗೆ ಎರಡ್ ಸತಿ 3 ಸತಿ ಹೋಗೋಕೆ ನಾವು ಆ ಜಾಗನ ಪ್ರೊಟೆಕ್ಟ್ ಮಾಡಕ್, ನಮ್ ಜಾಗ ಪ್ರೊಟೆಕ್ಟ್ ಮಾಡಕ್ಕೆ ನಾವು ಫೆನ್ಸ್ ಮಾಡ್ತಿದೀವಿ. ಅದು ಫೆನ್ಸ್ ಮಾಡಿದಾಗ ಪ್ರಾಣಿಗಳು ಎಲ್ಲಿ ಹೋಗುತ್ತೆ? ಪ್ರಾಣಿಗಳದ್ದು ರೂಟ್ ಇದೆ, ಮೈಗ್ರೇಟರಿ ರೂಟ್ ಇದೆ, ರೆಗ್ಯುಲರ್ ಆಗಿ ಹೋಗೋ ಪಾತ್ ಒಳಗೆ ಎಲ್ಲಾ ಕಡೆನೂ ನಾವು ಫೆನ್ಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ಮೈಲಿಗಟ್ಲೆ ಪ್ರಾಣಿಗಳೆಲ್ಲ ಹೋಗುತ್ತೆ, ಊರ್ ಕಡೆಗೆ ಬರುತ್ತೆ. ಒಂದ್ ಕಡೆ ಒಳಗಡೆ ನಿಮಗೆ ಬೇರೆ ಹುಲಿಗಳು ತೊಂದ್ರೆ ಇದೆ, ನಂಬರ್ ಆಫ್ ಟೈಗರ್ಸ್ ಇರೋದ್ರಿಂದ ವೀಕ್ ಟೈಗರ್ ಆಚೆ ಬರ್ಲೇಬೇಕು. ಈ ಕಡೆ ಈ ಕಡೆ ಬಂದು ಎಸ್ಟಾಬ್ಲಿಷ್ ಮಾಡೋದಂದ್ರೆ ಜನ ಎಲ್ಲಾ ತಗೊಂಡ್ಬಿಟ್ಟಿದ್ದಾರೆ ಜಾಗಗಳು, ಎಲ್ಲಾರು ಫೆನ್ಸ್ ಹಾಕೊಂಡ್ಬಿಟ್ಟಿದ್ದಾರೆ. ಹೌದು, ಅದು ಫೆನ್ಸ್ ಹಾಕಂಗೆ ಇಲ್ಲ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಎಕೋ ಸೆನ್ಸಿಟಿವ್ ಮಾನಿಟರಿಂಗ್ ಕಮಿಟಿ ಪ್ರಕಾರ, ಎಕ್ಸ್ಪರ್ಟ್ ಕಮಿಟಿ ಪ್ರಕಾರ ನೀವು ಫೆನ್ಸ್ ಹಾಕಂಗಿಲ್ಲ. ಯಾಕೆ ಬಿಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು? ನಾವು 1.5 ತಿಂಗಳ ಹಿಂದೆ ಒಬ್ರು ಇದು ಫೆನ್ಸ್ ಹಾಕಿದ್ದಾರೆ, ಬ್ಲೇಡ್ ಫೆನ್ಸ್, ರೇಸರ್ ಬ್ಲೇಡ್ ಫೆನ್ಸ್ ಹಾಕಿದ್ದಾರೆ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದೀವಿ. ಅವ್ರಿಗೆ ಕೇವಲ ಒಂದು ವಾರ್ನಿಂಗ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ. ಸೊ ಈ ತರ ಇದ್ದಾಗ ಯಾಕೆ ಎಲ್ಲೂ ಹೋಗುತ್ತೆ ಹುಲಿಗಳು, ಆನೆಗಳು, ಚಿರತೆಗಳು? ಸೊ ನಾ ಹೇಳೋದಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ. ಹೌದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇಡದಿರಂಗೆ ಯಾರು ಬೇಕಾದ್ರೂ ಮಾರೋ ಜಾಗ ಕೊಟ್ಬಿಡ್ತಾರೆ. ಸೊ ಇವ್ರು ಏನಾಗತ್ತೆ, ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ NOC NOC ಕೊಡ್ಲೇಬೇಕಲ್ಲ. ಇವರು ಯಾಕೆ ಕೊಡ್ತಿದ್ದಾರೆ NOC? ಗೊತ್ತಿದೆಯಲ್ಲ, ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಿದ್ದಾಗ ಇವ್ರನ್ನ ತಡೆ ಹಾಕ್ಬೇಕಂದ್ರೆ ಎಲ್ಲ ತರ ನೀವು ಪ್ರಯತ್ನ ಮಾಡ್ಬೇಕು. ಮಿನಿಸ್ಟರ್ ಬಂದಾಗ ಹೊಸ್ದಾಗ ಅವ್ರು ಇಮಿಡಿಯೇಟ್ ಆಗಿ ಇದು ರೆವಿನ್ಯೂ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಮಾಡಿದ್ರು. ಅದಾಗಿದ್ಮೇಲೆ ಏನಾಗಿದೆ? ಫಾಲೋ ಅಪ್ ಎಲ್ಲಿದೆ? ನಮ್ ಫಾರೆಸ್ಟ್ ಆಫೀಸರ್ಸ್ ಏನ್ ಮಾಡ್ತಿದ್ದಾರೆ ಅಲ್ಲಿ? ಇವ್ರಿಗೆಲ್ಲ ಏನಂದ್ರೆ ಈಗೋ ನಾನು IFS, ನನಗೆ ಯಾರು ಮುಟ್ಟಕ್ ಆಗಲ್ಲ, ಆ ತರ ಆಟಿಟ್ಯೂಡ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಜೋಸೆಫ್ ಸರ್, ಮತ್ತೆ ಬರ್ತೀನಿ. ಒಂದು ಬ್ರೇಕ್ ನ ಸಮಯ ಆಗಿದೆ ಸರ್. ಬರ್ತೀನಿ ಖಂಡಿತ. ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ನಟರಾಜ್ ಗೌಡ್ರೆ, ಈಗ ವರ್ಷಕ್ಕೇನಿಲ್ಲ ಅಂದ್ರೂ ಒಂದು 50 ರಿಂದ 60 ಜನ ಹುಲಿ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ತಮ್ಮ ಸಚಿವರ ಕಾರ್ಯವೈಖರಿ ಬಹಳಷ್ಟು ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅರಣ್ಯ ಇಲಾಖೆಯನ್ನು ಜವಾಬ್ದಾರಿ ವಹಿಸೋ ಸ್ವಲ್ಪ ಅನುಭವ ಆದರೂ ಇರಬೇಕು ಸರ್. ಈಗ ಅಥವಾ ಅವ್ರಿಗೆ ಕಾಡು ಅಥವಾ ಆ ಭಾಗದಲ್ಲಿ ಹುಟ್ಟಿ ಬೆಳೆದಿದ್ರೆ ಅವ್ರಿಗೆ ಅರಿವಿರುತ್ತೆ ಸಹಜವಾಗಿ ಸಮಸ್ಯೆ ಇದೆ. ಹಾಗಾಗಿನೇ ಈಶ್ವರ್ ಖಂಡ್ರೆ ಅವರು ಈ ಒಂದು ಇಲಾಖೆಯ ಹೊಣೆಯನ್ನು ಹೊತ್ಕೊಂಡು ಅಂದರೆ ಒಂದು ರೀತಿ ಅಸಮರ್ಥರಾಗಿ ಕೆಲಸ ಮಾಡ್ತಿದ್ದಾರೆ. ಖಂಡಿತ ಇಲ್ಲ. ಅತ್ಯಂತ ಮೋಸ್ಟ್ ಎಫಿಷಿಯೆಂಟ್, ಡೈನಮಿಕ್, ತುಂಬ ಇಂಟಿಗ್ರಿಟಿ ಇರತಕ್ಕಂತಹ ಮಿನಿಸ್ಟರು. ಆಮೇಲೆ ರೆಸ್ಪಾನ್ಸ್ ಕೂಡ 24/7 ಯಾವುದೇ ಅಧಿಕಾರಿ ಎಲ್ಲಿ ಯಾವ ಜಾಗದಿಂದಲೂ ಫೋನ್ ಮಾಡಿದ್ರು ಕೂಡ 24/7 ರಿಸೀವ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಆಮೇಲೆ ಖುದ್ದಾಗಿ ಹೋಗಿ ಆಮೇಲೆ ಕೆಲಸ ಮಾಡಿ ಅಂತೇಳಿ ಎಲ್ಲ ಅಧಿಕಾರಿಗಳು ಹುರಿದುಂಬಿಸುವಂಥ ಒಳ್ಳೆ ಮಿನಿಸ್ಟರು. ಈ ಹುಲಿ ಜಾಗದಲ್ಲಿ ಈಗ ನೀವು ಹೇಳ್ದಂಗೆ ವರ್ಷಕ್ಕೆ 50 ಜನ ಆ ಥರ ಏನು ಸಾವಾಗ್ತಾ ಇಲ್ಲ. ಹುಲಿನಲ್ಲ, ಹೇಳ್ತೀನಿ, ಹುಲಿ ದಾಳಿ ಸರ್, ಸಪರೇಟ್ ಹುಲಿ ದಾಳಿ. ಈಗ ಕೇಳಿ, ಈಗ ಆನೆ ದಾಳಿನಲ್ಲಿ ಕಳೆದ 10 ವರ್ಷದಲ್ಲಿ 250 ಜನ ಸಾವಾಗಿದೆ. 10 ವರ್ಷದಲ್ಲಿ 250 ಜನ ಸಾವಾಗಿದೆ. ಹುಲಿ ದಾಳಿ ಈಗಿನ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಅವರು ರಿಟೈರ್ಡ್ ಆಫೀಸರ್ ಹೇಳ್ತಾರ, ಹುಲಿ ಮನುಷ್ಯರ ಮೇಲೆ ನೇರವಾಗಿ ದಾಳಿ ಮಾಡಲ್ಲ, ಕಡಿಮೆ, ಅತ್ಯಂತ ಕಡಿಮೆ. ಆದರೆ ಹಸು, ಕುರಿ, ಮೇಕೆಗಳು ದಾಳಿ ಮಾಡಬೇಕಾದಾಗ ಯಾರು ಅಡ್ಡ ಬಂದರೆ, ಬಿಡ್ಸಕ್ಕೆ ಬಂದರೆ ಅಥವಾ ಅಲ್ಲಿ ಕಾಣಿಸ್ಕೊಂಡು ಸೌಂಡ್ ಮಾಡಿದಾಗ ಅವ್ರ ಮೇಲೆ ದಾಳಿ ಮಾಡುತ್ತೆ. ಇದು ವಾಸ್ತವವಾಗಿರ್ತಕ್ಕಂಥದ್ದು. ವಯಸ್ಸಾದ ಹುಲಿ ಅಥವಾ ಮರಿ ಹಾಕಿರ್ತಕ್ಕಂತಹ ಹೆಣ್ಣುಲಿ, ಸೊ ಅಂಥವು ಸ್ವಲ್ಪ ದಾಳಿ ಮಾಡ್ತವೆ. ಅದರ ಜಾಗ್ರತೆಯನ್ನು ವಹಿಸಬೇಕು, ಅದಕ್ಕೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ನೋಡಿ. ಈಗ ನಾವೇನು ಮಾಡಿದ್ದೀವಿ ಅಂದರೆ ಎಲ್ಲ ಬಾರ್ಡ್ರ್ಗಳಲ್ಲಿ CCTVಗಳನ್ನು ಜಾಸ್ತಿ ಹೆಚ್ಚಿಗೆ ಮಾಡಿದ್ದಾರೆ. AI ಟೆಕ್ನಾಲಜಿ ಇರತಕ್ಕಂಥ CCTVಗಳನ್ನ ಹಾಕಿದ್ದಾರೆ. ಅದಕ್ಕೆ ಸೋಲಾರ್ ಪವರ್ ಕೊಟ್ಟು AI ಟೆಕ್ನಾಲಜಿ ಮಾಡಿ ತುಂಬ ಎತ್ತರದಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ, ಯಾಕಂದರೆ ಅದರಿಂದ 24/7 ಅದರಿಂದ ಮಾಹಿತಿ ತೊಗೊತಾ ಇರಬೇಕು. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ನಾವಲ್ಲಿ ಒಂದು ಹೆಜ್ಜೆ ಅಂತ ಒಂದು ಆ್ಯಪ್ ಕೂಡ ಮಾಡಿ, ಡ್ಯಾಶ್ಬೋರ್ಡನ್ನು ಮಾಡಿ, ಹೆಜ್ಜೆ ಅಂತ HEJJE, ಹೆಜ್ಜೆ. ಸೊ ಆ ಥರ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಟೆಕ್ನಾಲಜಿ ಕೂಡ ಉಪಯೋಗಿಸ್ಕೊಂಡು, AI ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಡ್ರೋನ್ಗಳನ್ನ ಹಾರಾಟ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ರೇಡಿಯೋ ಕಾಲರ್ಗಳನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಈ ಥರ ಎಲ್ಲ ಮಾಡ್ಕೊಂಡು ಆಮೇಲೆ ಸಿಬ್ಬಂದಿಗಳು ಜಾಸ್ತಿ ಆಗಿದ್ದಾರೆ. ಇವಾಗ ಮುಂಚೆಗಿಂತ ಸಿಬ್ಬಂದಿಗಳು ಜಾಸ್ತಿ ಆಗಿದ್ದಾರೆ. ಸಿಬ್ಬಂದಿಗಳ ಕೊರತೆ ಇದೆ ಅಂತೆ ಸರ್. ಅಲ್ಲ, ಈಗ ಕಳೆದ 1 ವರ್ಷದಲ್ಲಿ ಅದೆಲ್ಲ ಇನ್ಕ್ರೀಸ್ ಮಾಡಿಕೊಂಡು ಎಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಪ್ರಯತ್ನವನ್ನು ಮಾಡಿ ಸರ್ಕಾರ ಮಾಡ್ತದೆ. ಆಮೇಲೆ ಎಲ್ಲೆಲ್ಲಿ ಹುಲಿ ದಾಳಿ ಆಗಿ ಯಾರು ಸಾವಾಯಿತು, ಯಾವುದೇ ಪ್ರಾಣಿ ದಾಳಿ ಸಾವಾಗಿ ಕೂಡ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಪರಿಹಾರ ಕೊಡುವಂಥದ್ದು ತಕ್ಷಣಕ್ಕೆ. ಯಾಕಂದರೆ ಮುಂಚೆ ಎಲ್ಲ ವರ್ಷ 6 ತಿಂಗಳದ್ದು ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಕೂಗುಗಳು ಬರ್ತಾ ಇತ್ತು.
ಸೊ ಇವಾಗ ಇಮಿಡಿಯೇಟ್ ಆಗಿ ಅವ್ರ ಪರಿಹಾರವನ್ನು ಕೊಟ್ಟು ಆಮೇಲೆ ಅಲ್ಲಿ ಯಾರು ಪ್ರಾಣಿಗಳು ಪಶುಗಳು ಸಾವಿಗೀಡಾದರೆ ಹಸು ಅಥವಾ ಕುರಿ ಮೇಕೆ ಅದಕ್ಕೂ ಪರಿಹಾರವನ್ನು ಕೊಡೋ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡ್ತಾರೆ. ಆಮೇಲೆ ಈಗ ಇದು ಕಡಿಮೆ ಆಗಬೇಕು, ಅದು ಖಂಡಿತ. ಅದಕ್ಕೇ ಒಂದು ತಜ್ಞರ ಸಮಿತಿ ಕೂಡ ಮಾಡಿದ್ದಾರೆ, IASC ಬೆಂಗಳೂರು ಜೊತೆ ಸೇರಿ ಒಂದು ತಜ್ಞರ ಸಮಿತಿ ಮಾಡಿ ಯಾಕೆ ಇದು ಕಡಿಮೆ ಮಾಡಲಿಕ್ಕೆ ಅಥವಾ ಇದು ನಿಲ್ಲಿಸಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಅದು ಕೂಡ ಒಂದು ಸಮಿತಿ ಮಾಡಿದ್ದಾರೆ. ಕಾರ್ಯಪಡೆಗಳು ಜಾಸ್ತಿ ಮಾಡಿದ್ದಾರೆ. ಸೊ ಅವೇರ್ನೆಸ್ ಕೂಡ ಮೂಡಿಸ್ತಾ ಇದ್ದಾರೆ. ಅಲ್ಲಿ ರೈತರಿಗೆ ಕಾಡು ಅಂಚಲ್ಲಿರ್ತಕ್ಕಂತಹ ಹಳ್ಳಿಗಳ ಜನಗಳಿಗೆ ಒಂದು ಅವೇರ್ನೆಸ್ ಕೂಡ ಮೂಡಿಸ್ತಾ ಇರೋದ್ರಿಂದ ಇನ್ನು ಮುಂದಕ್ಕೆ ಕಡಿಮೆ ಆಗುವಂಥ ಒಂದು ಸಂಭವ ಖಂಡಿತ ಇದೆ. ಅಲ್ಲ, ನಾವು ನೋಡಿದ ಪ್ರಕಾರ ಸರ್ಕಾರ ಪರಿಹಾರ ಕೊಟ್ಟು ಕೈ ತೊಳೆದುಕೊಳ್ತಾ ಇದೆ ಸರ್. ಇಲ್ಲ ಹಂಗೆ ಶಾಶ್ವತ ಪರಿಹಾರ ಬೇಕು ಅಲ್ಲಿ ಜನರಿಗೆ, ಆ ಭಾಗದ ರೈತರಿಗೆ ನಿಮ್ಮ ಪರಿಹಾರ ಬೇಕಾಗಿಲ್ಲ ಸರ್. ಇಲ್ಲ ಐ ಅಗ್ರಿ. ರಾಜಕಾರಣಿಗಳು ಬೇಕಾದ್ರೆ ಅಲ್ಲಿ ಮನೆ ಮಾಡ್ಕೊಂಡಿರ್ಲಿ, ಒಂದು ವಾರ ಬೇಕಾದ್ರೆ ಐ ಅಗ್ರಿ, ನೀವು ಹೇಳೋದ್ರಲ್ಲಿ ಕರೆಕ್ಟ್ ಆಗಿದೆ. ಅದಕ್ಕೆ ಶಾಶ್ವತ ಪರಿಹಾರಕ್ಕೆ ಏನಂದ್ರೆ ಒಂದು ಆನೆಗಳ ದಾಳಿ ಕಡಿಮೆ ಮಾಡಬೇಕಂತ ಹೇಳಿ ಈ ರೈಲ್ವೆ ಬ್ಯಾರಿಕೇಡ್ಗಳು ಜಾಸ್ತಿ ಮಾಡ್ತಾ ಇರೋದು, ಅತಿ ಹೆಚ್ಚು ಮಾಡ್ತಾ ಇರೋದು ಅದೇ ಕಾರಣಕ್ಕಾಗಿ. ಅದರಿಂದ ಅದು ಆನೆಗಳು ಬರೋದು ಕಡಿಮೆ ಆಗುತ್ತೆ. ಎರಡನೇದು ಹುಲಿ ಮತ್ತು ಚಿರತೆಗಳ ಇವನ್ನ ದಾಳಿಗಳು ಜಾಸ್ತಿ ಆಗ್ತವೆ ಅಂತೇಳಿ ಕಾರ್ಯಪಡೆಗಳು ಜಾಸ್ತಿ ಮಾಡಿ ಎಲ್ಲಿ ಚಲನವಲನಗಳು ಕಾಣ್ತವೆ ಅಂತ ಗೊತ್ತಾಯಿತು, ಹಳ್ಳಿ ಕಡೆ ಚಲನವಲನಗಳು ಕಂಡ್ರೆ ಅವನ್ನ ಟ್ರ್ಯಾಕ್ ಮಾಡಿ ಅವನ್ನ ಹಿಡಿದು ಸಂರಕ್ಷಿತ ಪ್ಲೇಸ್ಗಳಿಗೆ ತಳಿಸುವಂಥದ್ದು ಅಂಥ ಕೆಲಸಗಳು ಕೂಡ ಇವಾಗ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇನ್ನು ಮುಂದಕ್ಕೆ ಕಡಿಮೆ ಆಗುವಂಥ ಸಂಪೂರ್ಣ ಅವಕಾಶಗಳಿದೆ. ಎಸ್ ಸರ್. ಸಿದ್ದೇಶ್ ಅವರೇ, ಈಗ ನಾವು ಈ ಚಾಮರಾಜನಗರ ಗುಂಡ್ಲುಪೇಟೆಯಲ್ಲಿ ನೋಡಿದ್ವಿ. ನೋಡಿ, ಈಗ ರೈತರು ತಮ್ಮ ಮೇಕೆಗಳನ್ನು, ಕುರಿಗಳನ್ನು ಅಥವಾ ತಮ್ಮ ಜಾನುವಾರುಗಳನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಇದೆ, ರಿಸರ್ವ್ ಫಾರೆಸ್ಟ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಯಾಕೆ ಮೇಯಿಸುವಂಥದ್ದು? ಈಗ ನೋಡಿ, 5 ಹುಲಿಗಳನ್ನು ಒಬ್ಬ ರೈತರು ವಿಷ ಹಾಕಿ ಕೊಂದರು, ಬಹಳ ಕ್ರೂರವಾಗಿ ಕೊಂದರು. ಅವೆಲ್ಲ ನಮ್ಮ ಆಸ್ತಿ. ಹಾಗಾಗಿ ರೈತರಿಗೂ ಇದ್ರ ಬಗ್ಗೆ ಕಾಳಜಿ ಇರಬೇಕು ಅಂತ. ಯಾಕಂದರೆ ಅರಣ್ಯ ಪ್ರದೇಶಕ್ಕೆ ನಮ್ಮ ಪ್ರಾಣಿಗಳನ್ನು ತೆಗೆದುಕೊಂಡು ಹೋಗಿ ಮೇಯಿಸುವಂಥದ್ದು ಏನಿರುತ್ತೆ ಅಂದರೆ ದಾಳಿ ಆದಮೇಲೆ ಮತ್ತೆ ಯಾರನ್ನೋ ಹೊಣೆ ಮಾಡೋದೇನು, ಇದ್ರ ಬಗ್ಗೆ ಜಾಗೃತಿ ಕೂಡ ಮೂಡಿಸುವಂಥ ಅವಶ್ಯಕತೆ ಇದೆ ಅಂತ ರೈತರು ಕೂಡ ಅದನ್ನು ಸ್ವಯಂ ಪ್ರೇರಿತವಾಗಿ ಅರಿತುಕೊಳ್ಬೇಕಾ ಅಂತ ನಿಮ್ಮ ಪ್ರಕಾರ? ಅಲ್ಲ, ಖಂಡಿತವಾಗ್ಲೂ ಅದು ಆ ನಿಟ್ಟಿನಲ್ಲಿ ರೈತರಿಗೆ ಜಾಗೃತಿ ಮೂಡಿಸಬೇಕಾದ ಅಗತ್ಯ ಇದೆ. ಆಮೇಲೆ ಈ ಹೈನುಗಾರಿಕೆ, ಕುರಿ ಸಾಕಾಣಿಕೆ ಆಗಿರ್ಬೋದು, ದನ ಸಾಕಾಣಿಕೆ ತೀರಾ 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 ಹಿಂದಿನ ಕಾಲಕ್ಕೆ ಹೋಲಿಸಿದ್ರೆ ಸಾಕಷ್ಟು ಮಟ್ಟಕ್ಕೆ ಡ್ರಾಸ್ಟಿಕ್ ಆಗಿ ಕಡಿಮೆ ಆಗಿದೆ. ಅದು ಹಿಂದಿನ ಮಟ್ಟದಲ್ಲಿ ನಡೀತಾ ಇದೆಯಲ್ಲ ಆ ಮಟ್ಟಕ್ಕಿಲ್ಲ. ಆದ್ರೆ ಬಹುತೇಕವಾಗಿ ನೀವು ಈ ಸರೌಂಡಿಂಗ್ ಏನು ನಮ್ಮ ರಿಸರ್ವ್ ಫಾರೆಸ್ಟ್ ಏನಿದೆಯಲ್ಲ, ಸರೌಂಡಿಂಗ್ ಅಲ್ಲಿ ಎಲ್ಲಾ ಕಡೆ ನೋಡಿ ಬಹುತೇಕ ಪ್ರಾಪರ್ಟಿಗಳೆಲ್ಲ ಇರೋದು ರಾಜಕಾರಣಿಗಳದು, ಸಿನಿಮಾ ಸ್ಟಾರ್ಗಳದು, ಉದ್ಯಮಿಗಳದು ಇದೆ. ರೀಸೆಂಟ್ ಆಗಿ ನಗು ಅರಣ್ಯ ಪ್ರದೇಶ ಸರಗೂರು ವ್ಯಾಪ್ತಿಗೆ ಬರುತ್ತೆ. ಆ ಭಾಗದಲ್ಲಿ ಈ ಜಾರ್ಜ್ ಅವರ ಇಂಧನ ಸಚಿವ ಜಾರ್ಜ್ ಅವ್ರ ಮಗ ಅರಣ್ಯದ ಮಧ್ಯದಲ್ಲೇ ಅವ್ರ ಪ್ರಾಪರ್ಟಿ ತಗೊಂಡಿದ್ದಾರೆ, ಅದ್ರ ಒಳಗಡೆ ಹೋಗ್ಬೇಕು, ನನ್ಗೆ ಓಡಾಟಕ್ಕೆ ಜಾಗ ಕೊಡ್ಬೇಕು ಅಂತ ಕೇಳಿದ್ರು. ಸೊ ಅಲ್ಲಿ ಹೈಕೋರ್ಟ್ ಕೊನೆಗೆ ವಿಧಿ ಇಲ್ದೇನೆ ಅವ್ರಿಗೆ ಜಾಗ ಇಲ್ಲ, ಅವ್ರ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ನೀವು ಕೊಡ್ಬೇಕು ಅಂತ ಹೇಳ್ತು. ಇಲ್ಲಿ ರೈತರ ಸಮಸ್ಯೆ ಏನಿರ್ಲಿಲ್ಲಲ್ಲ. ಮೈಸೂರು ಭಾಗದಲ್ಲಿ ಒಂದೇ ಅಲ್ಲದೆ ಚಿಕ್ಕಮಗಳೂರಲ್ಲೂ ಜಾರ್ಜ್ ಅವ್ರ ಮಗಂದು ಅಲ್ಲಿ ಕಾಫಿ ಎಸ್ಟೇಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಭದ್ರಾ ಅಭಯಾರಣ್ಯ ಇದೆ. ಭದ್ರಾ ಅಭಯಾರಣ್ಯದಲ್ಲಿ ಕಾಫಿ ಎಸ್ಟೇಟ್ ಇವರು ಹೊಸದಾಗಿ ಮಾಡೋದಲ್ಲ, 100 ವರ್ಷಗಳಿಂದ ಕಾಫಿ ಎಸ್ಟೇಟ್ ಏನು ಭದ್ರಾ ಅಭಯಾರಣ್ಯ ಇದೆ, ಮುತ್ತೋಡಿ ಫಾರೆಸ್ಟ್ ಅಂತ ಇದೆ. ಮುತ್ತೋಡಿ ಫಾರೆಸ್ಟ್ ಅಲ್ಲಿ ಅಲ್ಲಿ ಅರಣ್ಯ ಒತ್ತುವರಿ ಮಾಡಿ ಕಾಫಿ ಎಸ್ಟೇಟ್ ಮಾಡಿ ಅಲ್ಲಿ ರೆಸಾರ್ಟ್ ಮಾಡಿದ್ದಾರೆ. ಸುಳ್ಳು ಮಾಹಿತಿ ಉತ್ತರ ಕೂಡ ಕೊಟ್ಟಿದ್ದಾರೆ ಸರ್. ರಾಣಾ ಅವರು ಉತ್ತರ ಕೂಡ ಕೊಟ್ಟಿದ್ದಾರೆ. ಮಾಹಿತಿ ಇದೆ. ಯಾಕಂದ್ರೆ ಯಾವುದು ನೋಡಿ ಖರಾಬ್ ಜಾಗ ಅದು ಇಲ್ಲ ಅವ್ರ ಹೆಸರಲ್ಲಿ. ನೀವು ನೋಡ್ಬೇಕು ಅಂದ್ರೆ ಈ ಬಂಡೀಪುರದ ಸುತ್ತಲಿರುವಂತ ಅಲ್ಲ ಸರ್, ಅವರು ಓಡಾಡ್ಲಿಕ್ಕೆ ಈ ಅರಣ್ಯ ಪ್ರದೇಶದ ಜಾಗವನ್ನೇ ಬಳಸ್ಕೊಳ್ತಿದಾರಂತೆ ಅಕ್ರಮವಾಗಿ ಅನ್ನೋ ಆರೋಪ ಇದೆ. ಇಲ್ಲ ಇಲ್ಲ ಇಲ್ಲ, ಅದ ಅತಿಕ್ರಮ ಯಾವುದು ಇಲ್ಲ. ಯಾವುದು ಕಾಮನ್ ಏರಿಯಾ ಇದೆ, ಯಾವುದು ಕಾಮನ್ ರಸ್ತೆಗಳಿದೆ, ಅದು ಬಿಟ್ಟರೆ ಬೇರೆ ಯಾವುದನ್ನು. ಈ 2 ತಿಂಗಳ ಮಾಧ್ಯಮಗಳ ವರದಿನ ನೋಡಿದ್ರೆ ನೀವು ಅದನ್ನ ನೀವು ಚೆಕ್ ಮಾಡಬಹುದು, ನೋಡಬಹುದು. ಕರೆಕ್ಟ್. ಅದು ಬೇಕಾಗಿಲ್ಲ. ಈ ರೀಸೆಂಟ್ ಆಗಿ ಈಗ ಗಣೇಶ್ ಅವರು ಇದಲ್ಲ, ಚಿತ್ರನಟ ಗಣೇಶ್ ಅವರು ಅವ್ರದ್ದೊಂದು ಬಿಲ್ಡಿಂಗ್ ಕಟ್ತಾ ಇದ್ರು ಅರಣ್ಯ, ಇದು ಬಂಡೀಪುರದ ವ್ಯಾಪ್ತಿ. ಜೋಸೆಫ್ ಸರ್ ಏನ್ ಮಾತಾಡಲ್ಲ, ಅದಕ್ಕೆ ಪೂರಕವಾಗಿ ಹೇಳ್ಬೇಕಂತಂದ್ರೆ ಒಳಗಡೆನೆ ಅರಣ್ಯದಲ್ಲಿ ಅವ್ರಿಗೆ ಇದು ಬಿಲ್ಡಿಂಗ್ ಕಟ್ತಾ ಇದ್ರು, ಇಷ್ಟು ಮೀಟರ್ ಇದ್ರ ಮೇಲೆ ಅವರು ಏನು ಕಾಂಪೌಂಡ್ ನ ನಿರ್ಮಾಣ ಮಾಡಂಗಿಲ್ಲ ಅಂತ ಹೇಳಿ ಕೊನೆಗೆ ಹೈಕೋರ್ಟ್ ಬಂತು ಅದು ವಿಚಾರ. ಹೈಕೋರ್ಟ್ ಅಲ್ಲಿ ನಿರ್ಧಾರ ಸ್ಟೇ ಆಗಿತ್ತು. ಕೊನೆಗೆ ಅರಣ್ಯ ಇಲಾಖೆ ಪರ್ಮಿಷನ್ ಕೊಟ್ಟಿದೀವಿ ಅಂತ ಹೇಳಿದ್ರು. ಯಾರು ಮಾಡ್ತಾ ಇದ್ದಾರೆ? ನಿಮ್ಮ ಮಾತಿಗೆ ನಾನು ಸೇರಿಸ್ತೇನೆ. ಒಂದು ನಿಮಿಷ, ಸಂಘರ್ಷದ ವಿಚಾರ ಬಂದ್ರೆ ಒಂದ್ ಮೇಕೆ ಹೋದ್ರೆ, ಒಂದ್ ದನ ಹೋದ್ರೆ, ರೈತರ ವಿಚಾರದಲ್ಲಿ ಇಷ್ಟು ಕಟುವಾಗಿ ಅಥವಾ ಅವ್ರ ಬಗ್ಗೆ ಏನ್ ಮಾತಾಡ್ಬೇಕಲ್ಲ ಅದ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಇವ್ರು ಏನ್ ಜವಾಬ್ದಾರಿನ ರೈತರ ಮೇಲೆ ಅಥವಾ ಈ ಸಾಮಾನ್ಯ ಸುತ್ತಮುತ್ತಲ ಜನಗಳ ಮೇಲೆ ಹಾಕಕ್ ಪ್ರಯತ್ನ ಮಾಡ್ತಾ ಇದಾರಲ್ಲ, ಪ್ರಭಾವಿಗಳ ಬಗ್ಗೆ ಯಾರು ಮಾತಾಡ್ತಾರೆ? ನಿಜ. ನೀವು ಬಂಡೀಪುರ ಸುತ್ತಮುತ್ತ ತಗೊಂಡ್ರೆ ಎಷ್ಟು ಜನ ಜನಸಾಮಾನ್ಯರ ಜಮೀನಿದೆ ನೋಡಿ, ಚೆಕ್ ಮಾಡಿ. ಮೈಸೂರಿನ MLC ಒಬ್ರು ಇದ್ರು, ಮಧುಸೂದನ್ ಅಂತ, ಅವ್ರು ಮಾಡ್ಕೊಂಡ್ಬಿಟ್ಟಿದ್ರು ಅಲ್ಲಿ ರೆಸಾರ್ಟ್ ನ. ಯಾವುದು
ರೆಸಾರ್ಟ್ ನಿಮ್ಮವರು ಮಾಡಕ್ಕೆ ಇದ್ದಾರೆ, ಕೇಳಿ, ಅವರವರು ಕೇಳಿ, ಇದ್ದಾರೆ. ಇವ್ರು ನಾನು ಎಲ್ಲ ಒಟ್ಟು ರಾಜಕಾರಣಿಗಳದ್ದು ಇದೆ ಅಲ್ಲಿ. ನನಗೆ ಜಾರ್ಜ್ ಅವ್ರ ವಿಷಯ ಹೇಳಿದಕ್ಕೆ ಅಲ್ಲ ಅದೇ ಪಾಪ ರೈತರು ಒಂದ್ ಮೀಟರ್ ಏನಾದ್ರು ಅಲ್ಲಿ ಭೂಮಿಯನ್ನು ಇದು ಮಾಡ್ಕೊಂಡ್ರೆ ಒತ್ತುವರಿ ಅಂತೇಳಿ ಕೇಸ್ ಹಾಕಿಸ್ತೀರಿ. ಅತಿಕ್ರಮ ಪ್ರವೇಶ ಸರಿಯಲ್ಲ ಅಷ್ಟೇ ನಾನು ಹೇಳ್ತಿರೋದು. ಯಾವ ಕಾನೂನು ಇದೆ ಕಾನೂನನ್ನು ಮಾತ್ರ ಪಾಲಿಸಬೇಕು. ಕಾನೂನಲ್ಲಿ ಏನು ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇದೆ ಎಂಟರ್ ಆಗಬಾರ್ದು. ಕಂಟ್ರಿ ಕ್ಲಬ್ ಅಂತ ಒಳಗಡೆ ಇದೆ, ಬಂಡೀಪುರದ ಒಳಗಡೆ ಕಂಟ್ರಿ ಕ್ಲಬ್ಗೆ ಅನುಮತಿ ಕೊಟ್ಟಿದ್ದಾರೆ. ಯಾರು ಮಾಡಿದ್ದಾರೆ? ಉಗ್ರರು ಮತ್ತೆ ವನ್ಯ ಪ್ರಾಣಿಗಳ ಚರ್ಮಕ್ಕೆ ಒಂದು ಏನ್ ನೋಟಿಸ್ ಕೊಟ್ಟು ಸಾಕಷ್ಟು ಜನಕ್ಕೆ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರಲ್ಲ ಗಂಭೀರ ಅಂತ, ಅದು ಒಂದು ಪ್ರಚಾರಕ್ಕೆ ಗೀಳ್ ಮಾಡಿದ್ರ ಆ ಇಲಾಖೆ ಸಮರ್ಪಕವಾಗಿ ನಡೆಸ್ತಾ ಇಲ್ಲ ನೋಡಿ. ಇವತ್ತೂ ಸಹ ಹುಲಿ ಹಿಡಿಯೋದಕ್ಕೆ ಪಶು ವೈದ್ಯರ ಕೊರತೆ ಇದೆ. ಇಲ್ಲಿ ಅರವಳಿಕೆ ತಜ್ಞರು ಏನಿದ್ದಾರೆ ಪಶು ವೈದ್ಯರು, ಅವರ ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ ನಾಗರಹೊಳೆ ಮತ್ತೆ ಬಂಡೀಪುರಕ್ಕೆ ಕೇವಲ ಇಬ್ರು ಪಶು ವೈದ್ಯರಿದ್ದಾರೆ. ಅಲ್ಲಿ ಒಂದು ಬರೀ ಮೈಸೂರು ವೃತ್ತಕ್ಕೆ ಕನಿಷ್ಠ 8ರಿಂದ 10 ಜನ ಬೇಕಾಗ್ತಾರೆ. ಈಗ ಏನು ಹುಲಿ ಹಿಡಿಯೋದಕ್ಕೆ ಹೋಗ್ತಾ ಇದಾರಲ್ಲ, ಕನಿಷ್ಠ ಮತ್ತೆ ಒಂದು 8ರಿಂದ ಒಂದು ವಾರ ಅಷ್ಟು ವಿಳಂಬ ಆಗೋ ಸಾಧ್ಯತೆ ಇದೆ. ಜೊತೆನಲ್ಲಿ ಅದಕ್ಕೇನ್ ಗೊತ್ತಾ, ಸರ್ ಪರಿಣಾಮಕಾರಿ ಆಗ್ತಿಲ್ಲ ಸರ್, ಕಾರ್ಯಾಚರಣೆಗಳು ನೋಡ್ತಾ ಇದೀವಿ. ಒಂದು 4-5 ಬಲಿ ಆಗೋವರೆಗೂ ಅದು ಹಿಡಿಯೋದೇ ಅಲ್ಲ. ಅವರು ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ, ಕೇಳಿ ಎಲ್ಲೆಲ್ಲಿ ಎಫೆಕ್ಟಿವ್ ಆಗಿಲ್ಲ. ಅರವಳಿಕೆ ತಜ್ಞರು ಹೇಳ್ತಾರಲ್ಲ, ವೈದ್ಯರು ಹೇಳಿದ್ರಲ್ಲ, ಅಲ್ಲೇ ಇರ್ಬೇಕಂತಲ್ಲ, ಸ್ಟೇಷನ್ ಆಗಿರೋರು ಅಲ್ಲಿದ್ರು ಕೂಡ ನಿಯರ್ ಬೈ ಪೋಸ್ಟ್ ಗಳಿಂದ ಅವ್ರನ್ನ ಅಲ್ಲಿ ಕರ್ಸ್ಕೊಂಡು ಈಗ ಹಿಡಿಯೋ ಕಾರ್ಯಾಚರಣೆ ಮಾಡ್ತಾರೆ. ಎಲ್ಲರೂ ಒಂದೇ ಜಾಗದಲ್ಲಿ ಇರ್ಬೇಕಂತ ಏನಿಲ್ಲ. ಅದು ಅದೇ ಎಲ್ಲೆಲ್ಲಿ ಅಗತ್ಯ ಎಷ್ಟಿದೆಯಾ ಎಷ್ಟು ಅಗತ್ಯ ಇದೆ ಮಾನದಂಡ ಅಂತ ಇದೆ, ಅದಕ್ಕೆ ಮಾರ್ಗಸೂಚಿಗಳಿದ್ದಾರೆ. ಅದ್ರ ಪ್ರಕಾರ ನೀವು ಇಲಾಖೆ ಸಮರ್ಪಕವಾಗಿ ನಡೆಸಬೇಕಲ್ಲ. ಅದು ಬಿಟ್ಬಿಟ್ಟು ನೀವು ಇಲ್ಲಿಂದ ಅಲ್ಲಿ ಅಲ್ಲಿಂದ ಎಲ್ಲೋ 2 ವರ್ಷದಲ್ಲಿ ಏನೋ ಬದಲಾವಣೆ ಆಗೋಯ್ತು, ನಾವ್ ಇದ್ದಾಗ ಚೆನ್ನಾಗಿದ್ದು ಹೇಳಕ್ ಹೋಗ್ಬೇಡಿ. ಆತರ ಏನಿಲ್ಲ. ಕಳೆದ ಸರ್ಕಾರಗಳಿಗಿಂತನೂ ಈ ಸರ್ಕಾರದಲ್ಲಿ ಅರಣ್ಯ ಸಚಿವರು ಬಹಳ ಚುರುಕಾಗಿ ಕೆಲಸ ಮಾಡ್ತಾರೆ. ಒಬ್ಬ ರೈತ ಸತ್ತೋಗಿದ್ದಾನೆ ಸರ್ ನಂಜನಗೂಡ. ಬರೀ ಹುಲಿ ಒಂದೇ ಅಲ್ಲ, ಈ ರೀತಿ ಸಾಕಷ್ಟು ಒಂದು ಕಾಡು ಮತ್ತೆ ನಾಡು ಎರಡೂ ಕಡೆನೂ ಈ ಸರ್ಕಾರ ಬಾರಿ ಒಂದು ಏನು ಕಾರ್ಯಕ್ಷಮತೆ ಇದೆ ಅಥವಾ ಅವ್ರ ಆಡಳಿತ ದುರಾಡಳಿತ ಇದೆ. ಇದರಿಂದ ಜನಸಾಮಾನ್ಯರು ಇವತ್ತು ಒಂದು ಅನುಭವಿಸ್ತಾ ಇದ್ದಾರೆ. ನಿಜ ನಿಜ. ಜೋಸೆಫ್ ಸರ್, ನನ್ನ ಕೊನೆ ಪ್ರಶ್ನೆ ನಿಮಗೆ. ಈಗ ಮಾನವ ಮತ್ತು ಪ್ರಾಣಿ ಸಂಘರ್ಷ ನಾವು ನೋಡ್ತಾ ಇದ್ದೀವಿ. ನಮ್ಮ ಅತಿಯಾದ ಆಸೆ, ನಾವೇನೋ ಅರಣ್ಯ ಮರಗಳನ್ನು ಕಡಿತಾ ಇದ್ದೀವಿ ಅಥವಾ ಒತ್ತುವರಿ ಮಾಡ್ಕೊಳ್ತಿದ್ದೀವಿ, ನಾವು ಕೂಡ ಅದಕ್ಕೆ ಕಾರಣರಾಗ್ತೀವಿ ಅಂದರೆ ಜನರು. ಹಾಗಾಗಿನೇ ಈಗ ಅವ್ರ ಪ್ರದೇಶಕ್ಕೆ, ಆ ಹುಲಿಗಳ ಪ್ರದೇಶಕ್ಕೆ ನಾವು ಎಂಟ್ರಿ ಕೊಟ್ಟರೆ ಖಂಡಿತವಾಗಿ ಅವು ಬಿಡೋದಿಲ್ಲ. ಬಟ್ ಈಗ ವೈಜ್ಞಾನಿಕವಾಗಿ ಪರಿಣಾಮಕಾರಿಯಾದಂಥ ಬದಲಾವಣೆಗಳು ಈಗ ಏನಾಗಬೇಕು ಸರ್ಕಾರದ ವತಿಯಿಂದ, ಮತ್ತು ಜನ ಯಾವ ರೀತಿಯಾಗಿ ಇದರೆಲ್ಲ ಎಚ್ಚೆತ್ತುಕೊಳ್ಬೇಕು. ಇಲ್ಲಪ್ಪ ಪ್ರಾಣಿಗಳು ಬರ್ತವೆ, ದಾಳಿ ಮಾಡ್ತವೆ, ಅದು ಸಹಜವಾದಂಥ ಪ್ರಕ್ರಿಯೆ, ಬೇಟಾಡದಂಥ ಸುಮ್ಮನೆ ಕೂತ್ಕೊಳ್ಬೇಕಾ ಅಂತ ಬದಲಾವಣೆ ಈಗ ಅಂದ್ರೆ ಕ್ಷಿಪ್ರಗತಿಯಲ್ಲಿ? ಅಲ್ಲ, ಹೇಳ್ಬೇಕಂದ್ರೆ ನೀವಾಗ್ಲೇ ನಮ್ಮ ವೀರೇಶ್ ಕೇಳ್ತಿದ್ರಿ ಏನು ಕಾಡ್ ಪಕ್ಕ ಇರೋ ಜನ ಏನ್ ಮಾಡ್ಬೇಕು ಅಂದ್ಬಿಟ್ಟು. ಹೌದು, ನಾನ್ ಗಂಭೀರವಾಗಿ ಹೇಳ್ತೀನಿ, ಬಹಳ ಕನ್ವಿಕ್ಷನ್ ಇಟ್ಕೊಂಡು ಹೇಳ್ತೀನಿ. ನಮ್ಮ ಕಾಡು ಉಳ್ದಿರೋದೇ ರೈತರಿಂದ. ಕರೆಕ್ಟ್. ರೈತರ ತಾಳ್ಮೆಯಿಂದ ನಮ್ ಕಾಡು ಉಳ್ಕೊಂಡ್ ಬಂದಿರೋದು. ಇವ್ರು ಬರ್ತಾರೆ, ಇವತ್ತು ಬರ್ತಾರ ಒಬ್ಬ ಆಫೀಸರು ನಾಟಕ ಡ್ರಾಮಾ ಆಡ್ಕೊಂಡು ಹೊಟ್ಟೋಗ್ತಾರೆ, ಲೂಟ್ ಮಾಡ್ಕೊಂಡು. ಕಾಡು ಉಳ್ದಿರೋದು ಅವರಿಂದ. ಇದು 2ನೇ ಪ್ರಶ್ನೆ. ನೀವು ರಾಣಾ ಜಾರ್ಜ್ ಬಂದಾಗ ನಾ ಕೈ ಎದ್ದೆ ಚಾನ್ಸ್ ಸಿಕ್ಲಿಲ್ಲ ಹೇಳ್ಬೇಕಂದ್ರೆ, ಅದು ಒತ್ತುವರಿ ಲ್ಯಾಂಡು, ಅದು ಗ್ರಾಂಟ್ ಕ್ಯಾನ್ಸಲ್ ಆಗಿದೆ, ಅದೇ ಹೋಗ್ಬೇಕು, ಅವರಾಗೆ ಹೋಗ್ಬೇಕು. ಮತ್ತೆ ಗಣೇಶ್ ಅವ್ರು ಕಟ್ರು, ಅವರು ಒಂದು ಸೆಲೆಬ್ರಿಟಿ ಇದ್ಬಿಟ್ಟು ಬಂದ್ಬಿಟ್ಟು ಒಂದು ಬೆಟ್ಟನೆ ಕೂರ್ದಿದ್ದಾರೆ ಕಟ್ಟಕ್ಕೆ ಮನೆ. ಆಮೇಲೆ 2 ಫೆನ್ಸ್ ಹಾಕೊಂಡಿದ್ದಾರೆ. ಯಾಕೆ ಎದುರಿಗೆ ಕಲ್ಲು ಬರ್ಬೇಕು ಅವರು. ಆಮೇಲೆ ನಮ್ಮ ಇನ್ನೊಬ್ರು ಸಂಜಯ್ ಗುಬ್ಬಿ ತಗ್ನು, ನಮ್ಮ ವೈಲ್ಡ್ ಲೈಫ್ ಬಯಾಲಜಿಸ್ಟ್, ಅವ್ರು ಏನ್ ಮಾಡಿದ್ದಾರೆ, ಕಾಡ್ ಮಧ್ಯ ಕಟ್ಟಿದ್ದಾರೆ, ಅವ್ರು ಫೆನ್ಸ್ ಮಾಡಿದ್ದಾರೆ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಕಣ್ಣಿಲ್ವಾ ತಗ್ಸಕ್ಕೆ ಫೆನ್ಸ್ ನ? ಅದೆಲ್ಲ ಮಾಡೋದಿಲ್ಲ. ಯಾರ್ಯಾರ ಜೊತೆ ಹೆಂಗಿರ್ಬೇಕು, ರೈತರು ಏನಾದ್ರು ಸಣ್ಣ ಪುಟ್ಟ ಮಾಡ್ಬಿಟ್ರೆ ರೈತರಿಗೆ ಬೆಂಡೆತ್ತೋದು ಇವ್ರು. ನನಗ್ ಗೊತ್ತು ಇದ್ರ ಬಗ್ಗೆ ಬಹಳ ಮಾತಾಡೋಣ ಅಂದ್ಬಿಟ್ಟು. ಬಟ್ ಈಗ ವೈಜ್ಞಾನಿಕವಾಗಿ ಮಾತಾಡ್ಬೇಕಂದ್ರೆ ಏನ್ ಆಗ್ಬೇಕು ಈಗ ಸದ್ಯಕ್ಕೆ ಗವರ್ಮೆಂಟ್ ಇಂದ ಅಂದ್ರೆ, ನಾನು ಈ ವಿಫಲ ಹೇಳೋದಂದ್ರೆ, ಈ ಫಾರೆಸ್ಟ್ ಈಗ ಹುಲಿ ದಾಳಿ ಆಗಿರೋದು, 3 ಜನ ಸತ್ತಿರೋದು, ಇನ್ನೊಬ್ರು ಗಾಯ ಆಗಿರೋದಂದ್ರೆ ಇವ್ರು ಅದನ್ನ ಸೈಂಟಿಫಿಕ್ ಆಗಿ ಅಪ್ರೋಚ್ ಮಾಡಿಲ್ಲ, ಪ್ರೋಟೋಕಾಲ್ಸ್ ಫಾಲೋ ಮಾಡಿಲ್ಲ. ಮಾಡಿದ್ರೆ ಇಷ್ಟ ಜನ ಸಾಯ್ತಿರ್ಲಿಲ್ಲ. ಕರೆಕ್ಟ್ ಆಗಿ ಮಾಡಿದ್ರೆ ಒಂದಷ್ಟು ಹುಲಿಗಳು ಮರಿ ಕಾಪಾಡಕ್ಕೆ ಕರತ್ತೆ ಬೌಂಡ್ರಿ ಕಡೆಗೆ, ಅದನ್ನು ಹಾಳು ಮಾಡಿದ್ರಿ. ಒಂದು ತಾಯಿ ಮತ್ತೆ 3 ಮರಿಗಳನ್ನ ಹಿಡಿದ್ಬಿಟ್ಟು ಈಗ ಕೂರ್ಗಳಿಗೆ ಇಟ್ಟೋಗ್ರೆ. ಇನ್ನೊಂದ್ ಕಡೆ ತಾಯಿ 2 ಮರಿನ ಬಿಟ್ಟು ಹೋಗ್ಬಿಡ್ತು, 2 ತಿಂಗಳ ಮರಿಗಳು. ಅದು ಈಗ ಬನ್ನರ್ಘಟ್ಟ ಝೂ ಒಳಗಿದೆ. ಸೊ ಎಷ್ಟು ಜೀನ್ ಪೂಲ್ ನಾವು ಕಳ್ಕೊಂಡಿದೀವಿ ಅಲ್ಲಿ. ಯಾರ್ದು ಇದು ಕಾರಣ? ಯಾಕಂದ್ರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಡ್ ನಾಟ್ ಅಪ್ಲೈ ದರ್ ಮೈಂಡ್. ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಮಾಡಿದ್ರೆ ಇದ್ ಯಾವ ಹುಲಿ
ಹುಡ್ಕ್ಬಿಟ್ಟು ಅದನ್ನ ಹಿಡಿಬೇಕಾಯ್ತು. ಸುಮ್ಮನೆ ಊರೊಳಗೆ ಹೋಗೋರ್ನೆಲ್ಲ ಹಿಡಿಯೋದ್ ಆಗೋದಿಲ್ಲ. ಹೌದು. ಈ ತರನೇ ಆಗಿರೋದು. ರೈತರಿಗೆ ಧೈರ್ಯ ಕೊಟ್ಟಿದ್ವಿ, ಹಿಡ್ದ್ಬಿಟ್ಟಿದೀವಿ ಅಂದ್ಬಿಟ್ಟು. ಹಿಡ್ದಿದ ತಕ್ಷಣ ಇನ್ನೊಂದ್ ಯಾಕೆ ಸಾಯ್ಬೇಕು? ಇನ್ನು ಒಬ್ರು ಸತ್ತಿದ್ಮೇಲೆ ತಿರ್ಗಿ ಇನ್ನೊಬ್ರು ಸಾಯ್ಬೇಕು. ಈಗ ಅಕ್ಟೋಬರ್ 26 ಒಬ್ರು ಸತ್ತೋದ್ರು, ಅಕ್ಟೋಬರ್ 31 ಒಬ್ರು ಸತ್ತೋದ್ರು, ನವೆಂಬರ್ 7 ಒಬ್ರು ಸತ್ತೋದ್ರು. ಸೊ ಯಾವ್ದೋ ಒಂದು ಸಿಂಗಲ್ ಅನಿಮಲ್ ಅದೇ ಏರಿಯಾ ಒಳಗೆ ಕಾನ್ಫ್ಲಿಕ್ಟ್ ಅನಿಮಲ್ ಇವ್ರೆಲ್ಲ ಹಿಡಿದ್ಬಿಟ್ರು. ಇವ್ರಿಗೇನು ಸೈನ್ಸ್ ಅಪ್ಲೈ ಮಾಡೋದಿಲ್ವಾ? ಆಮೇಲೆ ನಾವ್ ಬೇಜಾರ್ ಮಾಡ್ಕೊಳ್ತೇವೆ ಅಂದ್ರೆ ಅಲ್ಲಿ ಇದಾರೆ, ಒಳ್ಳೊಳ್ಳೆ ಜನ ಇದಾರೆ. ಒಬ್ರು ರಾಜ್ಕುಮಾರ್ ಅರಸ್ ಅಂತ ಇದಾರೆ, 23 ಟೈಗರ್ ಕ್ಯಾಪ್ಚರ್ ಒಳಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಕರಿಯಕ್ ಆಗಲ್ವಾ IFS ಆಫೀಸರ್ಸ್ಗೆ? ಅಷ್ಟು ಇವ್ರಿಗೆ ಈಗೋ ಇದೆಯಾ ಇವ್ರಿಗೆ? ಆಮೇಲೆ ಒಬ್ರು ಒಳ್ಳೆ ಪ್ರಯಾಗ್ ಅಂದ್ಬಿಟ್ಟು ಒಳ್ಳೆ ಡಾಕ್ಟರ್ ಇದಾರೆ, ವೆಟನರಿಯನ್, ಅವ್ರನ್ನ ತಕೊಂಡ್ಬರ್ರು ಮಾಡಕ್ ಆಗಲ್ವಾ? ರೈತರಿಗೆ ಸೇವ್ ಮಾಡಕ್ ಆಗ್ತಿಲ್ವಾ ಇವ್ರಿಗೆ? ನಮಗ್ ಬೇಜಾರಂದ್ರೆ ಎಷ್ಟು ಮಟ್ಟಿಗೆ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋಗಿದೆ ಅಂದ್ರೆ ಕೇರೇ ಮಾಡ್ತಿಲ್ಲ. ನಾವೆಲ್ಲ ಬಡ್ಕೋತಾ ಇದೀವಿ, ರೈತರಿಗೆ ತೊಂದ್ರೆ ಆಗ್ತಿದೆ ಏನೋ ಮಾಡಿ ಅಂದ್ಬಿಟ್ಟು ಅದಕ್ಕೂ ಕೇರ್ ಮಾಡಲ್ಲ ಅಂದ್ರೆ ಎಲ್ಲಿ ಹೋಗ್ತಾ ಇದೀವಿ? ಸೈನ್ಸ್ ಯೂಸ್ ಮಾಡ್ರಿ. ಇವ್ರು ಯಾರೋ ಹೇಳ್ತಾ ಇದ್ರು CCTV ಕ್ಯಾಮೆರಾ ಹಾಕ್ಬಿಡ್ತೀವಿ, ಮಾಡ್ಬಿಡ್ತೀವಿ ಅಂದ್ಬಿಟ್ಟು. ಏನು ಬೇಕಾಗಿಲ್ಲ, ಕಾಮನ್ ಸೆನ್ಸ್. ರೆಗ್ಯುಲರ್ ಬೀಟ್ ಹೋದ್ರೆ ಖಂಡಿತ ಉತ್ತಮವಾದಂತಹ ಸಲಹೆಗಳನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಜೋಸೆಫ್ ಹುವರ್ ಸರ್ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸಿದ್ದೇಶ್ ಅವರೇ, ತಮಗೂ ಕೂಡ ಥ್ಯಾಂಕ್ ಯು. ನಟರಾಜ್ ಗೌಡ್ರೆ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು. ಓಕೆ ಹೇಳ್ಬಿಡಿ ಬೇಗ. ಈಗ ಏನಂದ್ರೆ ಈಗ RF ಈಗ ಜೋಸೆಫ್ ಸರ್ ಹೇಳಿದಾಗೆ ನಮ್ ಕಡೆನೆ ಈ ಒನ್ಶೆಟ್ರುಂಡಿ, ಬರ್ಗಿ, ದೇಶಿಪುರ್ ಎಲ್ಲ ಸರೌಂಡಿಂಗ್ ಹಾರ್ಡ್ಲಿ 10-12 ಕಿಲೋಮೀಟರ್ ಅದಷ್ಟೇ ಬಂಡೀಪುರ ಫಾರೆಸ್ಟ್ ಗೆ ಬಾರ್ಡರ್ ಅದು. 10ರಿಂದ 15 ಸಾರಿ ನಾವು ಫೋನ್ ಮಾಡಿರ್ಬೋದು ಹೆಚ್ಚು ಕಡಿಮೆ RF ಗೆ. ಒಮ್ಮೆ ಕೂಡ ಅವರು ಬಂದದ್ದಿಲ್ಲ. ಒಂದು 15 ಸಾರಿ ಹುಲಿ ಅದೇ ಭಾಗದಲ್ಲಿ ಸಾಕಷ್ಟು ಸಾರಿ ಓಡಾಡಿದೆ. ಒಂದೇ ಹುಲಿ ಅಲ್ಲ, ಒಂದು 7-8 ಹುಲಿಗಳು ಓಡಾಡ್ಬೇಕು. ಒಂದೇ ಹುಲಿ ಇರ್ಬೋದು, 7-8 ಬಾರಿ ಕಾಣಿಸ್ಕೊಂಡಿದೆ ಅದೇ ಭಾಗದಲ್ಲಿ. ಒಮ್ಮೆನೂ ಕೂಡ ಬಂದಿಲ್ಲ. ಅವರ ಅಂಡರ್ ಸ್ಟಾಫ್ ಏನ್ ಹೇಳ್ತಾರೆ, ನಾವ್ ಅದು ಗಮನಕ್ಕೆ ತಂದ್ರೆ ಅವರು ನಮ್ಮನ್ನ ಸೀರಿಯಸ್ ತಗೊಳಲ್ಲ, ನೀವು ಪ್ರೆಷರ್ ಹಾಕಿ ಅಂತ ನಮ್ಗೆ ಹೇಳ್ತಾರೆ. ಖಂಡಿತ ಮಾಧ್ಯಮಗಳ ಮುಖಾಂತರ ಗಮನ ಹೇಳಿದ್ರು ಕೂಡ ನೋ ರೆಸ್ಪಾನ್ಸ್ ಬಂದಿಲ್ಲ, ಕೋಂಬಿಂಗ್ ಇಲ್ಲ. ಅಂತವೆಲ್ಲದ ಸೀರಿಯಸ್ ಆಗಿ ಅಧಿಕಾರಿಗಳು ಆತರ ಎಲ್ಲ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಬೇಕಾಗತ್ತೆ. ಅದನ್ನ ಅಧಿಕಾರಿಗಳು ಸರ್ಕಾರ ಹೇಳಿದೆ, ಸರ್ಕಾರ ಏನಾಗಿಲ್ಲ, ಸಂದೇಶವನ್ನು ನಾವು ಪಾಸ್ ಮಾಡ್ತೇವೆ, ನಿಮ್ ಸಮಸ್ಯೆನ ಹೇಳ್ತೀವಿ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಭಾಗಿಯಾಗಿದ್ದಕ್ಕೆ. ನೋಡಿ, ಈಗ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೊಸದಲ್ಲ, ಆದರೆ ಖಂಡಿತವಾಗ್ಲೂ ಸರ್ಕಾರ ಇನ್ನೂ ವೈಜ್ಞಾನಿಕ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ, ಮತ್ತು ಅರಣ್ಯಾಧಿಕಾರಿಗಳು ವಿಶೇಷವಾಗಿ ತಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ. ಹಾಗಾಗಿ ರೈತರೊಟ್ಟಿಗೆ ನೀವು ಸ್ಥಳೀಯರೊಟ್ಟಿಗೆ ಕೈ ಜೋಡಿಸ್ಬೇಕು, ಅವರಿಗೆ ಜಾಗೃತಿ ಮೂಡಿಸ್ಬೇಕು, ಅವರ ಕರೆಗಳಿಗೆ ನೀವು ಸ್ಪಂದಿಸಬೇಕು, ನಿರ್ಲಕ್ಷ್ಯ ಮಾಡಿ ಬಿಡೋದಲ್ಲ. ಯಾಕಂದರೆ ಅದು ನಾಯಿ ಆಗಿರೋದಿಲ್ಲ ದಾಳಿ ಮಾಡೋದಕ್ಕೆ, ಹುಲಿ ಆಗಿರುತ್ತೆ. ಹಾಗಾಗಿನೇ ಆ ಅಮೂಲ್ಯ ಪ್ರಾಣಗಳನ್ನು ಬಲಿ ತೆಗೆದುಕೊಳ್ಳೋದನ್ನು ತಾವು ನಿಲ್ಲಿಸಬೇಕು. ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋಕ್ಕೆ ಸಲಹೆಗಳನ್ನು ಕೂಡ ತಾವು ಕೊಡಬೇಕು ಅನ್ನುವಂಥ ಕಾಳಜಿ ಕೂಡ TFI ದಾಗಿದೆ.